ರೆಡ್ ಕಾರ್ನರ್ ನೋಟಿಸ್ ಆಯಿತು ಅಂತಂದರೆ ಅವನು ಘೋಷಿತ ಅಪರಾಧಿ ಆಗ್ತದೆ. ಒಂದು ಸಣ್ಣ ಪರಿಜ್ಞಾನ ಇದೆ, ಈ ಥರದ ಕೆಲಸ ಮಾಡಿದ್ದಾನೆ ಎಂದಾಗ ಆದಷ್ಟು ಬೇಗ ಕ್ರಮ ಜರುಗಿಸಬೇಕು. ಈ ಪ್ರಕರಣಗಳ ಪ್ರಾರಂಭದಿಂದಲೇ ಒತ್ತಡಗಳು ಪ್ರಾರಂಭ ಆಗ್ತದೆ. ತನಿಖೆಯ ದಿಕ್ಕುಗಳು ಎಲ್ಲಿಗೂ ಬೇಕಾದರೂ ಹೋಗ್ಬೋದು. ನಾಳೆ ದಿವಸ ಇದರಲ್ಲಿ ಯಾರ್ದು ಹ್ಯಾಂಡ್ ಇರಬಾರ್ದು, ಬೆರಳು ಇರಬಾರ್ದು, ಡೈರೆಕ್ಷನ್ಸ್ ಇರಬಾರ್ದು, ಮಾತುಕತೆನೂ ಇರಬಾರ್ದು. ಒಬ್ಬ ಪ್ರಧಾನಮಂತ್ರಿಯವರ ಮನೆತಂದವನಾಗಿದ್ದು ಅತ್ಯಂತ ಎಚ್ಚರಿಕೆಯಿಂದ ಜೀವನ ಮಾಡಬೇಕು. ಇವರೆಲ್ಲ ಈ ಥರ ಅಡ್ಡದಿಡ್ಡಿ ಜೀವನ ಮಾಡ್ಕೊಳ್ಳೋಕ್ಕಾಗಲ್ಲ ಅವರು. ನೋಡಿ, ಯಾವುದೇ ಒಂದು ಪ್ರಮುಖ ಪ್ರಕರಣ ಅಂತ ರಾಜ್ಯ ಸರ್ಕಾರ ಕಂಡು ಬಂದಾಗ ಅಂಥ ರಾಜ್ಯ ಸರ್ಕಾರ ಆ ಒಂದು ಪ್ರಕರಣವನ್ನು ಒಂದು ತನಿಖಾ ತಂಡವನ್ನು ಮಾಡಿ ಆ ತನಿಖಾ ತಂಡದ ಮುಖಾಂತರ ಅದನ್ನು ತನಿಖೆಯನ್ನು ಮಾಡಿಸೋದಕ್ಕೆ ಪ್ರಯತ್ನಿಸ್ತಾರೆ. ಅದು ಯಾವುದೇ ಒಂದು ಪ್ರಕರಣ ಆಗಿರ್ಬೋದು. ಅದು ಒಂದು ವೇಳೆ ಅಕಸ್ಮಾತ್ ರಾಜಕೀಯೇತರ ಮತ್ತು ರಾಜಕೀಯ ಸಂಬಂಧ ಹೊಂದಿರತಕ್ಕಂಥ ಪ್ರಕರಣಗಳಲ್ಲಿ ಎರಡು ವಿಭಾಗ ಇರ್ತವೆ ತನಿಖೆ ಮಾಡುವಂಥ ಸಮಯದಲ್ಲಿ. ರಾಜಕೀಯೇತರ ಅಂತ ಅಂದರೆ ಅದನ್ನು ನಾವು ಭಾಳ ಸುಲಭವಾಗಿ, ಭಾಳ ಸಲೀಸಾಗಿ, ಯಾವುದೇ ಒತ್ತಡಗಳಿಲ್ಲದೆ, ಆಮೇಲೆ ಪೂರ್ಣ ಪ್ರಮಾಣದ ಎಲ್ಲ ಸತ್ಯಗಳನ್ನು ಶೋಧನೆ ಮಾಡ್ಕೊಳ್ತಾ, ವರದಿ ಮಾಡ್ತಾ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ, ಯಾವ್ದು ತಪ್ಪು ಯಾವ್ದು ಸರಿ ಅನ್ನುವಂಥ ಎಲ್ಲ ತೀರ್ಮಾನಗಳನ್ನು ವಿಂಗಡಿಸ್ತಾ ಆ ಪ್ರಕರಣವನ್ನು ಭೇದಿಸ್ಕೊಂಡು ಆ ಪ್ರಕರಣಕ್ಕೆ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿಕೊಂಡು ನಾವು ಹೋಗ್ತಕ್ಕಂಥ ಕೆಲಸವನ್ನು ಎಲ್ಲ SITಗೆ ನೇಮಕಗೊಂಡ ಅಧಿಕಾರಿಗಳು ಮಾಡ್ತಾರೆ. ಇದು ಒಂದಾದರೆ, ರಾಜಕೀಯವಾಗಿ ಕೂಡಿರ್ತಕ್ಕಂಥ ಪ್ರಕರಣಗಳೇನಾದರೂ ಬಂತು ಅಂತಂದರೆ ರಾಜಕೀಯವಾಗಿ ಅವನು ಸಕ್ರಿಯವಾಗಿ ಭಾಗವಹಿಸ್ತಾ ಇರ್ತಕ್ಕಂಥ ಒಬ್ಬ ನಾಯಕನಾಗಿದ್ದರೋ, ಇಲ್ಲ ಎಲೆಕ್ಟೆಡ್ ಮೆಂಬರ್ ಆಗಿದ್ದರೋ, ಇಲ್ಲ ನಾನ್ ಎಲೆಕ್ಟೆಡ್ ಮೆಂಬರೋ, ಸಕ್ರಿಯ ಕಾರ್ಯಕರ್ತ ಯಾವುದೇ ರಾಜಕೀಯ ಪಕ್ಷದಲ್ಲಿ ಅಂಥವರು ಏನಾದರೂ ಇಂಥ ಒಂದು ಪ್ರಕರಣಗಳಲ್ಲಿ, ಯಾವುದೇ ಪ್ರಕರಣ, ನಾಟ್ ಓನ್ಲಿ ಸ್ಕ್ಯಾಂಡಲ್ ಆಫ್ ಸೆಕ್ಸ್, ಎನಿ ಪ್ರಕರಣಗಳು ಇನ್ವಾಲ್ವ್ ಆದಾಗ ಅದರದ ಇದನ್ನು ಪ್ರಖರತೆಯನ್ನು ಕಂಡುಕೊಂಡು ಅದನ್ನು SITಗೆ ವಹಿಸಿದಾಗ ಆ ಸಂಬಂಧಪಟ್ಟಂಥ ಆ ಪ್ರಕರಣನ ಒಂದು ತನಿಖಾ ತಂಡನ ಸರ್ಕಾರ ಸೇಮ್ ಇದಕ್ಕೆ ಹೇಗೆ ನೇಮಕ ಮಾಡ್ತದೆ ಅದರ ಪ್ರಕಾರ ಅದಕ್ಕೂ ನೇಮಕ ಮಾಡಿರುತ್ತೆ. ಮಾಡಿದಾಗ ಏನಾಗುತ್ತೆ, ಈ ಪ್ರಕರಣದ ಪ್ರಪ್ರಥಮದಿಂದಲೇ ಇಂಥ ಒಂದು ಪ್ರಕರಣಗಳನ್ನ ನಾವು ಕೈಗೆತ್ಕೊಂಡಾಗ ಈ ಪ್ರಕರಣಗಳ ಪ್ರಾರಂಭದಿಂದಲೇ ಒತ್ತಡಗಳು ಪ್ರಾರಂಭ ಆಗ್ತವೆ ಸಾಮಾನ್ಯವಾಗಿ. ಯಾಕೆಂದರೆ ನಾವು ತನಿಖೆಗಳು ಮಾಡಬೇಕಂತ ಸಮಯದಲ್ಲಿ ಇಂಥ ನಾವು ಫೇಸ್ ಮಾಡಿದ್ದೀವಿ. ಬಾಹ್ಯವಾಗಿ, ಆಂತರಿಕವಾಗಿ, ಆಮೇಲೆ ಯಾರೋ ಲಾಭಗಳನ್ನು ಬಯಸೋ ಅದರಿಂದ ನಮಗೆ ಲಾಭ ಆಗಬೇಕು ಅಂತನೋ, ನಮಗೆ ಸಹಾಯ ಮಾಡ್ತಾ ಇರ್ತಕ್ಕಂಥವ್ರು ಒಂದು ವೇಳೆ ಆ ತನಿಖೆಯಲ್ಲಿ ಬೇಕಾಗಿದ್ರೂ ಸಹ ಅವ್ರಿಗೆ ತೊಂದರೆ ಕೊಡಬೇಡಿ ಅಂತ ಅನ್ನುವಂಥ ಒಂದು ಬಾಹ್ಯವಾದಂಥ ಒಂದು ಪ್ರಭಾವಗಳನ್ನ ಬೀರ್ತಕ್ಕಂಥದ್ದು ಅದು ನಿರಂತರವಾಗಿ ನಡ್ಕೊಂಡು ಬರ್ತದೆ. ಇದು ಹಿಂದೆನೂ ನಡೀತಾ ಇತ್ತು, ಈಗಲೂ ನಡೀತದೆ, ಮುಂದೆನೂ ನಡೀತದೆ. ಯಾವುದೇ ಸರ್ಕಾರಗಳು ಬಂದರೂ, ನಾಟ್ ಓನ್ಲಿ ದಿಸ್ ಗೌರ್ಮೆಂಟ್ ಆರ್ ದಟ್ ಗೌರ್ಮೆಂಟ್, ABCD ಯಾವುದೇ ಬರಲಿ ಸರ್ಕಾರಗಳು, ಇವು ನಿರಂತರ ನಿಮ್ಮದು ಯಾವಾಗಲೂ 24/7 ಈ ಪ್ರಕ್ರಿಯೆಗಳು ಸರ್ಕಾರದಲ್ಲಿ ನಡೀತವೆ. ಯಾಕೆಂದರೆ ಅವರಿಗೆ ಲಾಭ ಅಷ್ಟೇ ಪ್ರಮುಖವಾಗಿರ್ತದೆ. ಲಾಭ ಅದರಿಂದ ಎಷ್ಟು ಬರುತ್ತೆ ಅನ್ನೋದು ಅಷ್ಟೇ ಅವರಿಗೆ ಪ್ರಮುಖವಾದಂಥ ಅಂಶ. ಆದ್ದರಿಂದ ಇದನ್ನು ಎಲ್ಲ ಅವರು ಷಡ್ಯಂತ್ರಗಳನ್ನ ಇದು ಮಾಡೋದಕ್ಕೆ ನಮಗೆ ಅಂದರೆ ಪ್ರೆಸೆಂಟ್ ಟ್ಯಾಕ್ಟಿಕ್ಸ್ ಈ ಥರದ ಪ್ರಕರಣಗಳಲ್ಲಿ ಮಾಡ್ತಾರೆ. ಅದು ಎಲ್ರಿಗೂ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಇಂಥ ಪ್ರಕರಣಗಳನ್ನ ಭೇದಿಸ್ತಾ ಇರ್ತಕ್ಕಂಥವ್ರಿಗೆ ನಾನು ಅತ್ಯಂತ ಎಚ್ಚರಿಕೆಯಿಂದ ಪ್ರಕರಣ ನಾನು ಯಾಕೆ ಭೇದಿಸಬೇಕು, ಇದು ರಾಜಕೀಯೇತರನ ಇಲ್ಲ ರಾಜಕೀಯವಾಗಿ ಕೂಡಿರ್ತಕ್ಕಂಥದ್ದು ಅನ್ನುವಂಥದ್ದು ಪ್ರಮುಖವಾಗಿ ಅವ್ರು ಭಾಗ ಮಾಡಿಕೊಂಡು ಅದನ್ನು ತನಿಖೆ ಪ್ರಾರಂಭ ಮಾಡ್ಕೊಂಡು ಹೋದರೆ, ಒಂದು ವೇಳೆ ಸರಿಯಾದಂಥ ತನಿಖೆನ ಇದನ್ನ ಪ್ರಾರಂಭ ಮಾಡ್ಕೋದಾಗ ಇವ್ರಿಗೇನೂ ತೊಂದರೆ ಆಗಲ್ಲ. ಯಾಕೆಂದರೆ ಈ ತನಿಖೆಯ ದಿಕ್ಕುಗಳು ಎಲ್ಲಿಗೂ ಬೇಕಾದರೂ ಹೋಗ್ಬೋದು ನಾಳೆ ದಿವಸ. ನೋಡಿ, ಯಾವುದೇ ಅದು ಧೂರ್ತ ಬುದ್ಧಿಗಳವೆಲ್ಲ ಸಾಮಾನ್ಯವಾಗಿ ಒಪ್ಪಿತ ಲೈಂಗಿಕ ಕ್ರಿಯೆಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಸುಪ್ರೀಂ ಕೋರ್ಟಲ್ಲಿ ಈಗಾಗಲೇ ಅಫೆಕ್ಸ್ ಕೋರ್ಟ್ಗಳಲ್ಲಿ ಭಾಳ ಇದು ಅವಕ್ಕೆ ಸಮಂಜಸವಾದಂತಹ ತೀರ್ಪುಗಳು ಬಂದ್ಬಿಟ್ಟಿದ್ದಾವೆ. ಅದರಲ್ಲಿ ಹೇಗೆ ನಾವು ನಡ್ಕೋಬೇಕು, ಕೋರ್ಟ್ಗಳಿಗೆ ನಡ್ಕೋಬೇಕು, ಮತ್ತು ನಾವುಗಳು ಪೊಲೀಸ್ನವರು ತನಿಖಾ ಕಾಲದಲ್ಲಿ ನಾವೇನು ಅದನ್ನು ನಾವು ಅಳವಡಿಸ್ಕೋಬೇಕು, ಮತ್ತು ಹೇಗೆ ಅದನ್ನು ನಾವು ತನಿಖಾ ಕಾಲದಲ್ಲಿ ನೋಡಬೇಕು ಅನ್ನುವಂಥದ್ದಕ್ಕೆ ಈಗಾಗಲೇ ನಮಗೆ ಸಿಕ್ಕಾಪಟ್ಟೆ ಗೈಡ್ಲೈನ್ಸ್ಗಳು ಮತ್ತು ಬೇರೆ ಆ ಪ್ರಖರತೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಮಯದಲ್ಲಿ ಏನು ಬಿಡಬೇಕು, ಏನು ಹಾಕಬಾರ್ದು, ಏನು ಹಾಕಬೇಕು ಅನ್ನುವಂಥ ಸ್ಪಷ್ಟ ನಿರ್ಧಾರಗಳು ನಮಗೆ ಇದ್ದಾವೆ. ಈಗ ಮೊದಲಾಗಿರಲಿಲ್ಲ. ಆ ಕಾರಣಕ್ಕೋಸ್ಕರನೇ ಈ ಒಪ್ಪಿತ ಲೈಂಗಿಕ ಕ್ರಿಯೆಗಳಿಗೆ ಸಂಬಂಧಪಟ್ಟಂಥದ್ದು ಅದು ನಾವು ಮಾತಾಡೋ ಹೊರಟಾಗ ಏನಾಗುತ್ತೆ ಅಂತಂದರೆ, ಅದು ನೀವು ಅದನ್ನು ಸರ್ಕಾರಗಳು, ಕೋರ್ಟ್ಗಳು ಮತ್ತು ನ್ಯಾಯಾಲಯಗಳು ಅದು ಒಪ್ಕೊಂಡಿದ್ದಾವೆ, ಅದಕ್ಕೆ ಹಲವಾರು ತೀರ್ಪುಗಳು ಕೊಟ್ಟಿದ್ದಾವೆ, ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತದೆ. ಅದನ್ನು ಮೀರಿ, ಅದನ್ನು ಬಿಟ್ಟು
ಅದನ್ನು ಸಂಪೂರ್ಣವಾಗಿ ಯಾವುದೇ ಥರವಾದಂತಹ ಈಗ ಸಂಬಂಧಪಡದೇ ಇರುವಂಥದ್ದನ್ನ ಒಪ್ಕೊಳ್ಳದೆ ಅದನ್ನು ಪ್ರೇರಿತವಾಗಿ ಉದ್ದೇಶಪೂರ್ವಕವಾಗಿ ಅದರಿಂದ ಏನೋ ಇಂಟೆನ್ಷನ್ ಇಟ್ಕೊಂಡು ಅದರಿಂದ ಏನೋ ಲಾಭ ಇದೆಯೇನೋ ಇದರಿಂದ ನನಗೆ ಮುಂದೆ ಅಂತ ಅನ್ನುವಂಥದ್ದು, ಇಲ್ಲ ಸೈಕಿಕ್ ಅಂತ ಕರೀತಾರೆ, ಅಂತಂದರೆ ಅವನ ಮನೋಬಲ ಏನೋ ಅದರಿಂದ ಅಂಥದ್ದೊಂದು ಕ್ರಿಯೆಗಳು ನಡೀತಕ್ಕಂಥ ಹಲವಾರು ಜನಗಳು ಇದ್ದಾರೆ. ಅಂಥವನು ಸಹ ಮಾಡಿಟ್ಕೊಂಡಿರ್ತಕ್ಕಂಥ ಜನಗಳಿದ್ದಾರೆ. ಅಂಥದ್ದು ಮಾಡಿಟ್ಕೊಳ್ತಕ್ಕಂಥದ್ದೆಲ್ಲ ಅಪರಾಧ ಈ ಪ್ರಕರಣಗಳೇ. ನೋಡಿ, ಯಾವುದೇ ಒಂದು ಪ್ರಕರಣವನ್ನು ಇದು ಕಾಗ್ನಿಜಬಲ್ ಕೇಸ್, ಅದು ಈಗ ಯಾರು ಬೇಕಾದರೂ ಈ ಪ್ರಕರಣ ದಾಖಲೆ ಮಾಡ್ಬೋದು ದೇಶದಲ್ಲಿ. ಏನು ಅವರು ಯಾರು ಅದಕ್ಕೆ ಸಿಗಾಕೊಂಡ್ರು, ಯಾರು ಅದರಲ್ಲಿ ನೋವು ಅನುಭವಿಸ್ತಾರೋ ಅವರೇ ಈ ಪ್ರಕರಣದಲ್ಲಿ ಫಿರ್ಯಾದಾರಾಗಬೇಕು ಅಂತ ಇಲ್ಲ. ಅದರಲ್ಲಿ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಬೋದು, ಸರ್ಕಾರದ ಪರವಾಗಿ ಕೇಸ್ ರಿಜಿಸ್ಟರ್ ಮಾಡ್ಬೋದು. ಯಾರಾದರೂ ಈಗ ನಡೀತಾ ಇತ್ತು, ನಾವು ನೋಡಿದ್ದೀವಿ ಈ ಥರದ ಒಂದು ಅತ್ಯಾಚಾರ ನಡೆದಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಅಂತ ಥರ್ಡ್ ಪಾರ್ಟಿಗಳು ಯಾರು ಬಂದು ಕಂಪ್ಲೇಂಟ್ ಕೊಡ್ಬೋದು. ಯಾರಾದರೂ ಬಂದು ಕಂಪ್ಲೇಂಟ್ ಕೊಟ್ಟು ಕೇಸ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು. ಪ್ರಪ್ರಥಮವಾಗಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಬಂದು ಕೊಡ್ತಾರೆ, ಅದರಲ್ಲಿ ಎಷ್ಟು ನೋಡ್ತಾರೆ, ಅದರೊಳಗಡೆ ಏನು ಭಾಳ ಕಾಗ್ನಿಜಬಲ್ ಅದು ಅಪಹರಣ ಆದ್ರೂ ಅದು ಬೇಲಬಲ್ ಅಫೆನ್ಸಸ್ಗೆ ಸಂಬಂಧಪಟ್ಟಂಗೆ ಅಂತಂದರೆ ಜಾಮೀನು ಥರ ಅದು ಪ್ರಕರಣ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಒಂದೇನಾಗುತ್ತೆ, ಯಾವುದೇ ಒಂದು ಕಂಪ್ಲೇಂಟ್ಗಳನ್ನ ಕೊಡುವಂಥ ಸಮಯದಲ್ಲಿ ಯಾರು ಏನನ್ನ ಬರೀತಾರೋ ಫಿರ್ಯಾದಲ್ಲಿ ಕಾಲ್ ನಂಬರ್ 8 ಅಂತ ಕರಿತೀವಿ ಅದನ್ನು, ಅಂದರೆ ಫಿರ್ಯಾದಿನ ಅಂಶಗಳು ಅನ್ನುವಂಥದ್ದು. ಅದು ಏನು ಉಲ್ಲೇಖಿತ ಆಗಿರ್ತದೋ ಅದಕ್ಕೆ ಸಂಬಂಧಪಟ್ಟಂಗೆ ಏನಿರುತ್ತೋ ಅದನ್ನು ನಾವು ಮಾಡ್ತೀವಿ, ಅದನ್ನು ರಿಜಿಸ್ಟರ್ ಮಾಡಿ ತಗೊಳ್ತದ್ದು. ನಾವೇ ಅದನ್ನು ಪತ್ತೆ ಮಾಡಿಕೊಂಡು ನಾವೇ ಅದರಲ್ಲಿ ಭಾಗಿದಾರರುಗಳಾಗಿ ನಾವೇ ಅದರೊಳಗಡೆ ನಮ್ಗೆ ಗೊತ್ತಾಗ್ತದೆ ಪೊಲೀಸ್ ಅಧಿಕಾರಿಗಳಿಗೆ ಏನಿದು ಸರಿ ಏನಲ್ಲ, ಇದ್ರ ಜೊತೆ ಏನು ಬೆರೆತ್ಕೋತಾ ಇದೆ, ಇದರಿಂದ ಲಾಭಗಳು ಯಾರು ಇದನ್ನಲ್ಲಿ ಪಡ್ಕೊಳ್ಳೋಕೆ ಹೊರಟವ್ರೆ, ಇದನ್ನು ನಾನೆಷ್ಟು ಎಚ್ಚರಿಕೆ ತೊಗೋಬೇಕು ತನಿಖಾಧಿಕಾರಿಯಾಗಿ, ಏನು ಕೊಟ್ಟದನ್ನ ನಾನು ರಿಪೋರ್ಟ್ ಮಾಡಬೇಕು, ಏನು FIRಗಳು ಹಾಕಬೇಕು, ನನ್ನ ನಾಳೆ ದಿವಸ ನನ್ನ ಒಂದು ತನಿಖೆಗೆ ಎಲ್ಲೂ ಯಾರೂ ಕೊಂಕು ಹಾಕಬಾರ್ದು ಅಂತಂದರೆ ನನ್ನ ಅಸಿಸ್ತಿನಿಂದ ಇದು ಪರ್ಫೆಕ್ಟ್ರಿ ಇನ್ವೆಸ್ಟಿಗೇಷನ್ ಅಂತ ಕರಿತೀವಿ. ಅಂದರೆ ತನಿಖೆನ ಸರಿಯಾದಂಥ ಕ್ರಮಬದ್ಧವಾಗಿ ಮಾಡಲಿಲ್ಲ ಅನ್ನಿಸ್ಕೊಂಡು ಒಂದು ಏನು ಪ್ಯಾರಾಮೀಟ್ರ್ ಇರ್ತದಲ್ಲ, ಆ ಪ್ಯಾರಾಮೀಟ್ರ್ ಒಳಗಡೆ ತನಿಖೆಯನ್ನು ಮಾಡೋದಕ್ಕೆ ಇಂಥ ಕೇಸ್ಗಳಲ್ಲಿ ಎಲ್ಲ ಥರವಾದಂಥ ಡಿಫೆನ್ಸ್ ತಗೊಂಡು ತನಿಖಾಧಿಕಾರಿ ತನಿಖೆ ಮಾಡಬೇಕಾಗ್ತದೆ. ನೋಡಿ, ಈಗಾಗಲೇ ಆ ಪ್ರಕರಣ ದಾಖಲಾಗ್ತಾ ಇದ್ದಂಗೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟಲ್ಲಿ ಹೊರಟೋಗಿರ್ತಕ್ಕಂಥದ್ದು. ಒಂದು ಇಲ್ಲಿದ್ದರೆ ನನಗೆ ತೊಂದರೆ ಆಗುತ್ತೆ, ಇಂಟ್ರಾಗೇಷನ್ ಮಾಡ್ತಾರೆ, ಮಾಡಾದಮೇಲೆ ಈಗ ಸಂಬಂಧಪಟ್ಟಂಥ ಕೇಸ್ಗಳಲ್ಲಿ ಯಾರ್ಯಾರು ಏನೇನು ಕೊಡ್ತಾರೋ ಕಂಪ್ಲೇಂಟ್ಗಳು, ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತಾರೋ, ಎಷ್ಟು FIRಗಳು ಆಗ್ತಾವೋ, ಎಷ್ಟು ಜನ ಕೊಡಲ್ರು, ಎಷ್ಟು ಜನ ಕೊಟ್ಟಿದ್ದಾರೆ, ಇವಾಗ ಆ ಕೊಟ್ಟಿರುವಂಥವು ಏನಾಗ್ತಾ ಇದ್ದಾವೆ, ಅವು ಯಾವ್ಯಾವ ರೂಪಗಳು ತಗೊಳ್ತವೆ ಅಂತ ಅನ್ನುವಂಥದ್ದನ್ನ ಯಾವುದೇ ಆರೋಪಗಳಲ್ಲೂ ಅಷ್ಟೇ ಯಾವುದೇ ಕೃತ್ಯಗಳು ನಡೆಸಿದ್ರು ಈ ದೇಶದಲ್ಲಿ ಅವರೆಲ್ಲ ಈಗೇನೆ ಭಾಗಿಯಾಗಿ ತಲೆ ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಆಂಟಿಸಿಪೇಟರಿ ಬೇಲ್ಗಳಿಗೆ ಜಾಮೀನುಗಳಿಗೆ ಏನೇನು ಅಂಶಗಳು ಬೇಕೋ ಅದೆಲ್ಲ ದೊರೆಯೋದಕ್ಕೆ ಒಂದು ಭಾಳ ಅದ್ಭುತವಾದಂಥ ಇದನ್ನು ಸರಕನ್ನ ತಯಾರು ಮಾಡ್ಕೊಂಡು ಅವ್ರು ಪೊಲೀಸವ್ರ ಕೈಗೆ ಸಿಗ್ತಾರೆ. ಯಾಕೆ ಅವರು ಪೊಲೀಸರು ಬೇಗ ಸಿಕ್ಕಿದ್ರಿ ಅಂತಂದರೆ ಅವ್ರಿಗೆ ಮೆಟೀರಿಯಲ್ಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಅಕಸ್ಮಾತ್ ಅವ್ರೇನಾದ್ರು ಸಡನ್ನಾಗಿ ಸಿಗಾಕಬಿಟ್ಟು ಅವ್ರನ್ನ ಇಂಟ್ರಾಗೇಟ್ ಮಾಡಿ ಅವರೇನು ಹೇಳೋದು, ಮತ್ತು ಫಿರ್ಯಾದಾರಗಳು ಮತ್ತೆ ಬಂದು ಕೊಡ್ತಕ್ಕಂಥದ್ದಾದಾಗ ಅವ್ರು ಇನ್ನೂ ಹೆಚ್ಚಿನ ಫಿರ್ಯಾದುಗಳನ್ನ ಮೇಲೆ ಬಂದ್ಬಿಡ್ಬೋದು. ಏನು ಜೈಲಿಗೆ ಹೋಗ್ಬಿಟ್ಟಾಗ್ಬಿಡು, ಇನ್ನೇನು ಕೊಟ್ಟರು ಇನ್ನು ಅಲ್ಲೇ ಇರ್ತಾನೆ, ಹೋಗಿ ಕೊಡರೋ ಕಂಪ್ಲೇಂಟ್ಗಳನ್ನ ಯಾರು ಬೇಕಾದವರು ಅಂತ ಹೇಳ್ಬಿಟ್ಟು ಅಂತ ಧೈರ್ಯಗಳು ಬಂದ್ಬಿಡ್ಬೋದು ಅನ್ನುವಂಥದ್ದು ಇವರು ಆರೋಪಿತರ ತಲೆಯಲ್ಲಿರ್ತದೆ. ಅದೇ ಥರನೇ ಇವ್ರಿಗೂ ಭಯ ಇರ್ತದೆ. ಆ ಕಾರಣಕ್ಕೋಸ್ಕರನೇ ತಲೆ ತಪ್ಪಿಸ್ಕೊಂಡು ಹೋಗ್ತಾರೆ. ಈಗ ತಲೆ ತಪ್ಪಿಸ್ಕೊಂಡು ಹೋಗಿದ್ದಾರೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟಲ್ಲಿ. ಹೋದಾದಮೇಲೆ ಈಗ ಅಲ್ಲಿಗೆ ಅದೇನು ದೊಡ್ಡ ಅದನ್ನು ಕರೆತರುವಂಥದ್ದು ದೊಡ್ಡ ಕೆಲಸ ಏನಲ್ಲ. ಬಟ್ ಏನು ಅಂತಂದರೆ ಯಾವುದೇ ಒಂದು ಡಿಪ್ಲೊಮ್ಯಾಟಿಕ್ ಆಗಿ ನಾವು ವರ್ಕ್ ಮಾಡಬೇಕು ಅಂತಂದಾಗ ಅದು ನಾವು ಯಾರೇ ಹೇಳ್ಬಿಟ್ರು, ಯಾರು ಲೆಟರ್ಗಳು ಬರೆದುಬಿಡ್ತಾರೆ, ಸರ್ಕಾರದ ಮಧ್ಯೆ ಆಗಲ್ಲ. ಇದು 173 ಕೆಳಗಡೆ CRPC ಇದರೊಳಗಡೆ ತನಿಖೆ ನಡೀತಕ್ಕಂಥದ್ದು. ಇದರಲ್ಲಿ ಯಾರ್ದು ಹ್ಯಾಂಡ್ ಇರಬಾರ್ದು, ಬೆರಳು ಇರಬಾರ್ದು, ಡೈರೆಕ್ಷನ್ಸು ಇರಬಾರ್ದು, ಮಾತುಕತೆನೂ ಇರಬಾರ್ದು. ನೇರವಾಗಿ ಒಂದು SIT ಅಂತ ಕೊಟ್ಟಾದಮೇಲೆ SIT ಮಾತಾಡ್ತಾರೆ, SIT ಮುಖ್ಯಸ್ಥರು ಮಾತಾಡ್ತಾರೆ ಕೇಸ್ ಬಗ್ಗೆ ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು ಏನೇ ನಾವು ತನಿಖೆನ ಅಕಸ್ಮಾತ್ ಬೇಕು ಅಂದರೆ ಅದನ್ನು ಏನು ಪ್ರತಿ ದಿವಸ ಅದು ಬಂದು ಕೂತ್ಕೊಂಡು ನಾವು ಜನಗಳಿಗೆ ತಿಳಿಸ್ಬೇಕು ಅಂತೇನಿಲ್ಲ. ತನಕ ಇದನ್ನು ಯಾವ ಕಾರಣಕ್ಕೂ ಅದನ್ನು ನಾವು ತುಂಬ ತಿಳಿಸುವಂಥದ್ದು ಇಲ್ಲ. ಜನಗಳ ತುಂಬ ಕೇಳ್ತಾ ಇದ್ದಾರಲ್ಲ ಸಾರ್ವಜನಿಕರು, ಇದಕ್ಕೆ ಸಾರ್ವಜನಿಕವಾಗಿ ನಾನು ಮಾತಾಡಬೇಕು ಅಂದಾಗ ಒಂದೆರಡು ಮಾತು ಬಂದು ತನಿಖಾಧಿ ಮುಖ್ಯಸ್ಥರುಗಳು ಮಾತಾಡ್ತಕ್ಕಂಥದ್ದು. ಅವ್ರು ಬಿಟ್ಟು ಬೇರೆಯವರೇ ಮಾತಾಡ್ತಾ ಇದ್ದಾರೆ ಇದರಲ್ಲಿ, ಈ ತನಿಖೆಯಲ್ಲಿ. ಅದನ್ನು ಬಿಟ್ಟು ಸುತ್ತಾ ಇರ್ತಕ್ಕಂಥ ಜನಗಳೇ ಮಾತಾಡ್ತಾ ಇರೋದ್ರಿಂದ ಈ ತನಿಖೆಗೆ ಎಲ್ಲೋ ಒಂದು ಸ್ವಲ್ಪ ತೊಂದರೆ ಆಗ್ತದೆ. ಮತ್ತು ಆ ಥರ ಮಾತಾಡೋದ್ರಿಂದ ಏನು ಅದಕ್ಕೆ ಬೆಲೆ ಇರುವುದಿಲ್ಲ. ತನಿಖಾಧಿಕಾರಿ ನಾನಾಗಿದ್ದು ನೀವು ಮಾತಾಡ್ತಾ ಇದ್ರೆ ಬೆಳಗ್ಗೆ ನಿಂತ್ಕೊಂಡು ರಸ್ತೆಯಲ್ಲಿ ಏನು ವ್ಯತ್ಯಾಸ ಇರ್ತದೆ ಹೇಳಿ? ನೀವು ಮಾತಾಡೋದನ್ನ ಕೋರ್ಟ್ ಕೇಳ್ತದ? ನಾನು ಬರೆದು 173 ಕೆಳಗಡೆ ನಾನು ಅದಕ್ಕೆ ಬಾಧ್ಯಸ್ಥನಾಗಿದ್ದು ನಾನು ತನಿಖಾಧಿಕಾರಿಯಾಗಿ ನಾನೇನು ಹೇಳ್ತೀನಿ ಅದನ್ನು ಕೇಳ್ತದ?
ಸಾಮಾನ್ಯವಾಗಿ ತನಿಖಾಧಿಕಾರಿ ಯಾರು ಮಾಡ್ತಾ ಇರ್ತಾರೋ ತನಿಖೆಯಲ್ಲಿ ಏನು ಕಾಣಿಸ್ತದೋ ಅದು ಮಾತ್ರ ಕೋರ್ಟ್ ಕೇಳಿಸ್ತದೆ. ಆ ಕಾರಣಕ್ಕೋಸ್ಕರನೇ ಸರ್ಕಾರ ಅಂತ ತಕ್ಷಣ ಸರ್ಕಾರ ಎಸ್ ಸರ್ಕಾರ ಒಂದು ಕಡೆ ಇರ್ತದೆ. ಯಾವುದೇ ಸರ್ಕಾರಗಳಲ್ಲಿ ಒಂದು ನಮಗೂ ಆದಂಥ ಒಂದು ರಾಜಕೀಯ ವ್ಯವಸ್ಥೆನೇ ನಮಗೂ ಹೋಮ್ ಮಿನಿಸ್ಟರ್ ಇರ್ತಾರೆ, ಚೀಫ್ ಮಿನಿಸ್ಟರ್, ಅದಕ್ಕೆ ಸಂಬಂಧಪಟ್ಟಂಗೆ ಹಲವಾರಾದಂಥ ಹೈರಾರಿಕೆಗಳು ನಮ್ಮಲ್ಲೂ ಬರ್ತವೆ. ಆದರೆ ತನಿಖೆಗೆ ಸಂಬಂಧಪಟ್ಟಂಥ ನೇರವಾದಂಥ ಪ್ರಭಾವಗಳನ್ನ ಬೀರುವುದಕ್ಕೆ ಯಾರಿಗೇ ಆಗಲಿ ಚುನಾಯಿತ ಪ್ರತಿನಿಧಿಗಳಿಗೆ, ಸರ್ಕಾರದಲ್ಲಿರತಕ್ಕಂಥ ಅಧಿಕಾರಿಗಳಿಗೆ ಒಂದು ಚೂರು ಅವ್ರಿಗೆ ಅವಕಾಶವೂ ಇಲ್ಲ. ಅವ್ರಿಗೆ ಯಾವ ಇದೂ ಇರಲ್ಲ ಅವ್ರಿಗೆ ಅಂದ್ರೇನು ನನ್ನ ಕಮಾಂಡ್ ನಥಿಂಗ್ ಡೂಯಿಂಗ್. ಅದು ಓನ್ಲಿ ತನಿಖಾಧಿಕಾರಿ ಅಷ್ಟೇ. ಮತ್ತು ಅದರ ಮೇಲ್ಪಟ್ಟು ಯಾರು ಅಧಿಕಾರಿಗಳಿರ್ತಾರಲ್ಲ ಆ ಮೇಲ್ಪಟ್ಟ ಅಧಿಕಾರಿಗಳಿಗೆ ಅಧಿಕಾರ ಇರ್ತದೆ. ಒಂದು ವೇಳೆ ತನಿಖಾಧಿಕಾರಿ ಸರಿ ಇಲ್ಲ, ಇವನೇನಾದರೂ ಶಾಮೀಲಾಗಿದ್ದಾನೆ, ಯಾರ ಜೊತೆನೋ ಯಾರ ಮಾತು ಕೇಳ್ತಾ ಇದ್ದಾನೆ, ಹಿಂದೆ ಯಾರ್ದೋ ಸರ್ಕಾರಗಳವ್ರ ಜೊತೆ ಎಲ್ಲ ಇವನ್ನೆಲ್ಲ ಇದಾಗಿದ್ದ, ಅವ್ರ ಮಾತು ಏನಾದರೂ ಹಿಂದೆ ರಾತ್ರಿ ಹೊತ್ತು ಕೇಳ್ಬಿಟ್ಟು ಬಂದು ಬೆಳಗ್ಗೆ ಏನಾರು ಬರೆದು ಬಿಡ್ತಾನೇನೋ, ಚೇಂಜ್ ಮಾಡಿ, ಈ ಥರದ್ದು ಒಂದು ಒತ್ತುಗಳು ಬರ್ಬೋದೇ ಹೊರತು ಬೇರೆ ಇನ್ಯಾವುದೂ ಥರವಾದಂಥದ್ದು ಬರೋದಿಲ್ಲ. ಆ ಕಾರಣಕ್ಕೆ ಈ ಪ್ರಕರಣ ಏನಿದೆಯಲ್ಲ ಇದು ನಮ್ಮ ಇದನ್ನು ನಾವು ಒಂದು ಗೋಲಾಕಾರವಾಗಿ ತಿರುಗಿಸಿ ನೋಡಿದಾಗ ಈ ಪ್ರಕರಣದಲ್ಲಿ ಏನಾಗ್ಬೋದು ಅಂತ, ಈ ಪ್ರಕರಣ ನೀವು ಮೊದಲೇ ಹೇಳಿದ್ರೆ ಒಪ್ಪಿತ ಲೈಂಗಿಕ ಕ್ರಿಯೆ ಇದು ಮಾಡ್ತಾ ಇರ್ತಕ್ಕಂಥದ್ದು. ಅಪಾರ್ಟ್ ಫ್ರಮ್ ಇಂಥದ್ದೊಂದು ಕೆಲಸ ಮಾಡೋನದು ಅದೆಲ್ಲ ನಾನು ಕಾಗ್ನಿಟಿವ್ ಅವೆಲ್ಲ ಬೇಲೇಬಲ್ ಅಫೆನ್ಸಸ್ಗಳು ಆ ಥರದವೆಲ್ಲ, ಬೇರೆ ಇನ್ನೇನೂ ಇಲ್ಲ. ಅಕಸ್ಮಾತ್ ದಸ್ತಗಿರಿ ಮಾಡಿ ಒಳಗೆ ಕಳಿಸಿದ್ರು ಏನು ರೇವಣ್ಣ ಅವ್ರಿಗಾಯ್ತಲ್ಲ ಅಷ್ಟೇ ಆಗುವಂಥದ್ದು, ಬೇರೆ ಇನ್ನೇನೂ ಆಗಲ್ಲ ಈ ಪ್ರಕರಣದಲ್ಲಿ. ಅಂದರೆ ನಾವು ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಆಮೇಲೆ ಬೇರೆ ಬೇರೆ ಇನ್ನೇನಿರ್ಬೋದು ನಮ್ಗೆ ಗೊತ್ತಿಲ್ಲ. ತನಿಖಾಧಿಕಾರಿಯಲ್ಲಿ ಬೇರೆ ಬೇರೆ ಇನ್ನೇನು ಅಸ್ತ್ರಗಳಿರ್ತಾವೋ, ಇನ್ಯಾವ್ಯಾವ FIRಗಳು ರೆಡಿಯಾಗಿದ್ದಾವೋ, ಅದನ್ನು ದಾಖಲಾಗದೆ ಇನ್ನೂ ಹಂಗೆ ಇಟ್ಕೊಂಡಿದ್ದಾರೋ ಅದು ನಮಗೆ ಗೊತ್ತಿರೋದಿಲ್ಲ. ತನಿಖಾಧಿಕಾರಿಗೆ ಮಾತ್ರ ಗೊತ್ತಿರ್ತದೆ. SIT ಟೀಮ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತಿರ್ತದೆ. ಆ ಕಾರಣಕ್ಕೆ SIT ಟೀಮ್ ಏನು ಕೆಲಸ ಮಾಡ್ತಾ ಇರ್ತದೋ ಅದು ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು. ಮತ್ತು ಯಾವುದೇ ಕೇಸಲ್ಲಿ ಆಂಬಿಗ್ಯುಟಿ ಕೇಸಲ್ಲಿ ಮಾಡಬಾರ್ದು. ಆಮೇಲೆ ಯಾರೇ ಹೇಳಿದ್ರು, ಯಾರೇ ಹೇಳಿ, ಯಾರೇ ಮಾತಾಡಲಿ ಪ್ರಕರಣದಲ್ಲಿ, ಎಷ್ಟೇ ಒತ್ತಡ ತರಲಿ, ಅಧಿಕಾರಿಗಳು ಯಾರೇ ಆಗಲಿ, ನಮಗೇನು ಸರಿ ಅಂತ ಅನ್ನಿಸ್ತದೋ ಅದು ಮಾತ್ರ ಮಾಡಬೇಕು. ನಾಳೆ ದಿವಸ ಈ ಪ್ರಕರಣ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನಾಳೆ ದಿವಸ ಬೇರೆ ಯಾರಾದರೂ ನ್ಯಾಯಾಲಯಕ್ಕೆ ಹಾಕ್ಬೋದು, ಹೈಕೋರ್ಟ್ಗೆ ಹಾಕ್ಬೋದು, ಅಲ್ಲಿಂದ ಡೈರೆಕ್ಷನ್ ತೊಗೋಬೋದು, CBI ಕೊಡಿ, ಪೂರ್ಣ ಪ್ರಮಾಣದಲ್ಲಿ ನಮಗೆಲ್ಲ ತೊಂದರೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಬೇಕಾದಂಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಂತ. ಇಲ್ಲ ಒಂದು ವೇಳೆ ಹೈಕೋರ್ಟಲ್ಲಿ ಇಲ್ಲ ಕೊಡೋಕ್ಕಾಗಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಎಲ್ಲೋ ಒಂದು ಪ್ರಕರಣ ಇವ್ರ ಕೈಯಿಂದ ಆ ಕಡೆಗೆ ಹೋಗ್ಬಿಟ್ಟಾಗ ಅವಾಗೇನಾಗೋಗುತ್ತೆ, ಆ ಪ್ರಕರಣದಲ್ಲಿ ಆರೋಪಿಗಳನ್ನ ಇವ್ರು ಮಾಡಿಬಿಡ್ತಾರೆ. ಯಾಕೆಂದರೆ ಅದೆಲ್ಲ ನಾವು ನೋಡಿದ್ದೀವಿ. CBI ಕಡೆಗೆ ಹೋದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ, ನೀವೇನು ತಪ್ಪು ಮಾಡಿದ್ದೀವಿ ಇದನ್ನು ಬಿಟ್ಬಿಡ್ತಾರೆ. ಪ್ರಕರಣದಲ್ಲಿ ತನಿಖೆ ಕಾಲದಲ್ಲಿ ನೀವೇನೇನೆಲ್ಲ ತಪ್ಪೆಸಗಿದ್ದೀರಿ, ನೀವೇನೇನೆಲ್ಲ ಬೇರೆಯವ್ರಿಗೆ ಸಪೋರ್ಟ್ ಮಾಡಿದ್ದೀರಿ ಇದರಲ್ಲಿ ಅಂತ ಅನ್ನೋಂಥದ್ದು ಹುಡುಕಾಡಿಕೊಂಡು ಇವ್ರಿಗೆ ಹ್ಯುಮಿಲಿಯೇಷನ್ ಆಗಿಬಿಡ್ತದೆ. ಅದರಿಂದ ಇಂಥ SIT ಪ್ರಕರಣಗಳಲ್ಲಿ ತನಿಖೆ ಮಾಡ್ತಾ ಇರ್ತಕ್ಕಂಥ ತನಿಖಾಧಿಕಾರಿಗಳಿಗೆ ಮುಂದೆ ಮಾತಾಡ್ತೀನಿ, ಯಾವುದೇ ಕಾರಣಾಂತರದಿಂದ ಯಾರೇ ಹೇಳಿ, ಒಂದು ವೇಳೆ ನಿಮ್ಗೆ ಇಷ್ಟ ಇಲ್ಲ ಯಾರೋ ಹೊರಗಡೆ ಬಂದುಬಿಡಿ, ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಯಾವ ಕಾರಣಕ್ಕೂ ಕೆಲಸ ಮಾಡಬಾರ್ದು. ಯಾರೇ ಹೇಳಿ, ಯಾರೇ ನಮಗೆ ಬಲಪ್ರಯೋಗ ಮಾಡಲಿ, ಅದು ವಿರುದ್ಧವಾಗಿ ಯಾವತ್ತೂ ಕೆಲಸ ಮಾಡಬಾರ್ದು. ಕಾನೂನು ಬಿಟ್ಟು ಯಾವ ಕಾರಣಕ್ಕೂ ಮಾಡಬಾರ್ದು. ಕಾನೂನಲ್ಲಿ ನಾಳೆ ದಿವಸ ಇದರಲ್ಲಿ ನನಗೆ ಪ್ರೊಟೆಕ್ಷನ್ ಇದೆ, ನಾನು ಮಾಡಿರೋದು ಸರಿ ಅಂತ ಅನ್ನುವಂಥದ್ದು ಇದ್ದಾಗ ಮಾತ್ರನೇ ಸರಿ. ನಾಳೆ ದಿವಸ ಇದನ್ನೆಲ್ಲ ಯೋಚನೆ ಮಾಡಬೇಕು. ಇಂಥ SIT ಕೆಲಸಗಳು ಮಾಡಿದಾಗ ನೋಡಿ, ಈಗೆಲ್ಲ ಆ ಗೋಲ್ಡ್ ಕಾಯಿನ್ ಕೇಸೆಲ್ಲ ನೋಡಿದ್ರಿ ನೀವು, ಆ ಶ್ರೀಕಿ ಕೇಸೆಲ್ಲನೂ ಏನು ಗತಿ ಆಯ್ತು ನೋಡಿ. ಎಲ್ಲೋ ಬೇರೆಯವರು ಇನ್ನೊಂದು SIT ಮಾಡಿದ್ರು, ಈ ಅಧಿಕಾರಿಗಳೆಲ್ಲ ಅರೆಸ್ಟ್ ಆದರು. ಆ ಕಾರಣಕ್ಕೋಸ್ಕರನೇ ಎಲ್ಲೋ ಈಗಾಗಲೇ ಪಾಠ ಕಲ್ತಿರೋದ್ರಿಂದ ಈಗಾಗಲೇ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಇವ್ರು ಸಿಗೋದಿಲ್ಲ. ನಾಳೆ ದಿವಸ ಇವರೆಲ್ಲ ಎಲೆಕ್ಷನ್ ಮುಗಿಸ್ಕೊಂಡು ಇನ್ನೂ ಗೆದ್ದೋ ಸೋತೋ ಮನೆಗೆ ಸೇರ್ಕೊಬಿಟ್ಟು ನಗ್ತಾ ಇರ್ತಾರೆ. ಇವ್ರು ಇನ್ನೇ ಯಾರೋ ಸರ್ಕಾರ ಬಂದು ಇವ್ರ ಮೇಲೆ ತಲೆ ಮೇಲೆ ಆಗ್ತದೆ, ಮತ್ತು ಇವ್ರು ಜೈಲಿಗೆ ಹೋಗ್ತಾರೆ. ಅದನ್ನು ನಾವ್ಯಾಕೆ ಮಾಡ್ಕೊಳ್ಳೋಕೆ ಹೋಗ್ಬೇಕು? ನಮಗೇನು ಸಿಪ್ಪೆನೂ ಇಲ್ಲ, ಅದರೊಳಗಡೆ ಹೆಣ್ಣು ಇಲ್ಲ, ಹೌದಲ್ವಾ? ಸೊಪ್ಪು ಇಲ್ಲ, ಮರ ಕಟ್ಕೊಂಡು ಯಾಕೆ ಲಾಭನೇ ಇಲ್ಲ ಅದರೊಳಗಡೆ. ಇದರಿಂದ ನಮಗೆ ನ್ಯಾಯವಾದಂಥ ತನಿಖೆ ಆಗಬೇಕು. ನಾಳೆ ದಿವಸ ನಿಮಗೇನೂ ತೊಂದರೆ ಆಗದೆ ಇರೋ ಥರ ಮಾಡಬೇಕು ಅಂದರೆ ಆತ್ಮಸಾಕ್ಷಿಯಾಗೆ ನಿಜವಾದಂಥ ತನಿಖೆನ ಇದರಲ್ಲಿ ಪ್ರಾರಂಭ ಮಾಡಬೇಕು. ಇದನ್ನು ಕರ್ಕೊಂಡು ಬರೋದಕ್ಕೆ ಈಗೇನು ಡಿಪ್ಲೊಮ್ಯಾಟಿಕ್ಕಾಗಿ ನಡೆಸ್ತಾ ಇದ್ದಾರಲ್ಲ ಕಾರ್ಯಕ್ರಮಗಳನ್ನ, ಒಂದು ಅವರು ರೆಡ್ ಕಾರ್ನರ್ ನೋಟಿಸು, ಗ್ರೀನ್ ಕಾರ್ನರ್ ನೋಟಿಸು, ಯೆಲ್ಲೋ ಕಾರ್ನರ್ ನೋಟಿಸ್ಗೆ ಸಂಬಂಧಪಟ್ಟಂಥ ಅದು ಹೋಮ್ ಸೆಕ್ರೆಟ್ರಿ ಮತ್ತು ಇವರು ಏನು ನಮ್ಮ ಹೋಮ್ ಸೆಕ್ರೆಟ್ರಿ ಮತ್ತು ಕ್ಯಾಬಿನೆಟ್ ಸೆಕ್ರೆಟ್ರಿ, ಏನು ಹೋಮ್ ಸೆಕ್ರೆಟ್ರಿ ಇದ್ದಾವಲ್ಲ, ಅದ್ರ ಮಧ್ಯೆ ಅವರು ವ್ಯವಹಾರಗಳು ನಡೆಸಿ ಅವನನ್ನು ಕರ್ಕೊಬರ್ಬೇಕಾಗ್ತದೆ. ಇಲ್ಲಾಂದರೆ ಏಕಾಏಕಿ ಕರ್ಕೊಂಬರ್ಕಾಗೋದಿಲ್ಲ. ಒಂದು ವೇಳೆ ಏನಾಗ್ತದೆ, ಅವ್ರ ಮೇಲೆಲ್ಲ ಚಾರ್ಜ್ ಶೀಟ್ ಆಗಬೇಕಾಗ್ತದೆ. FIR ಇಟ್ ಈಸ್ ನಾಟ್ ಎ ಕೇಸ್. FIR ಇಟ್ ಈಸ್ ಅನ್ ಇನ್ವೆಸ್ಟಿಗೇಷನ್ ಪೇಪರ್ ಅಷ್ಟೇ. ಅದು ಬಿಟ್ಟು ಅವನು ಸಿಗೋದು ಹೊರ್ತು ಈಗ ಅವ್ನು ಸಿಗಬೇಕು, ಅವ್ನ ಮೊಬೈಲ್ ಸಿಗಬೇಕು, ಮತ್ತು ಅವ್ನು ಯಾರು ಅದನ್ನು ಎತ್ಕೊಂಡೋದ ಬೇಕು, ಅವನು ಎಲ್ಲಿಂದ ತೊಗೊಂಡೋದ ಬೇಕು, ಅವನು ಎಲ್ಲಿ ಯಾರು ಕೊಟ್ಟಬೇಕು, ತೊಗೊಂಡೋಗಿ ಎಲ್ಲಿ ಅಷ್ಟು ಪೆನ್ ಡ್ರೈವ್ಗಳನ್ನೆಲ್ಲೂ ಈಗಾಗಲೇ ಇದ್ದಾವೆ. ಪೆನ್ ಡ್ರೈವ್ಗಳು ಎಲ್ಲೂ ಯಾರ ಹತ್ರ ರಿಕವರಿ ಮಾಡ್ದಂಗೆ ಇಲ್ಲ. ಈಗ ಪೆನ್ ಡ್ರೈವ್ ಅಂತ ಮಾತಾಡ್ತಾ ಇದ್ದಾವಂತೂ ಯಾರ ಹತ್ರ ಎಷ್ಟು ರಿಕವರಿಗಳು ಪೆನ್ ಡ್ರೈವ್ಗಳಾದೋ ಒಂದೂ ಇಲ್ವಲ್ಲ. ಈಗ ಅದನ್ನು ಬಿಟ್ಟೇ ತನಿಖೆ ಮಾಡ್ತಾ ಇರುವಂಥದ್ದಲ್ವಾ. ಪೆನ್ ಡ್ರೈವ್ಗಳು ಎಲ್ಲ ಆದವು, ಎಲ್ಲಿ ಎಷ್ಟು ಅವಾದೋ ಇದನ್ನು ತನಿಖೆ ಮಾಡಬೇಕಲ್ಲ ಅದರೊಳಗಡೆ. ನಾಳೆ ದಿವಸ ಬೇರೆ ತನಿಖೆಗಳಿಗೆ ಅಕಸ್ಮಾತ್ ಏನಾರು ಹೋದಾಗ ಮೊದಲನೇದಾಗಿ ಇದನ್ನು ಇಟ್ಕೊಳ್ತಾರೆ. ಎಲ್ಲಿ ತನಿಖೆ ಆಯಿತು, ಎಲ್ಲಿ ಇದನ್ನು ಆಯಿತು, ಎಲ್ಲಿ ಇದನ್ನು ಕಾಪಿಗಳು ಮಾಡಿದ್ರು, ಯಾಕೆ ಮಾಡಿದ್ರು, ಅದು ತಪ್ಪಲ್ವಾ? ದಟ್ ಈಸ್ ಆಲ್ಸೋ ಎನ್ ಅಫೆನ್ಸ್.
ಇದು ಮಾಡುವಂಥದ್ದನ್ನ ಪಾಪ ಯಾರೋ ಅಮಾಯಕ ಹೆಂಗಸರುಗಳದು ಇಷ್ಟನ್ನೆಲ್ಲನೂ ಪೆನ್ ಡ್ರೈವ್ಗಳು ಮಾಡಿಬಿಟ್ಟು ತೊಗೊಂಡೋಗ್ಬಿಟ್ಟು ಸಾವಿರಾರು ಜನ ಕಂತು ದಟ್ ಈಸ್ ಆಲ್ಸೋ ಏನು ಅಫೆನ್ಸ್ ಅಲ್ವಾ. ಆ ಕಾರಣಕ್ಕೆ ಅವ್ರು ರಾಜಕೀಯ ಏನಾರು ಮಾಡ್ಕೊಳ್ಳಿ ನಮ್ಗೆ ಸಂಬಂಧ ಇಲ್ಲ. ಬಟ್ ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾವು ತನಿಖೆ ಮಾಡಬಾರ್ದು. ಈ ಕೇಸಲ್ಲಿ ಏನು ತಪ್ಪು ಮಾಡಿದವನೋ ಅವ್ನಿಗೆ ಶಿಕ್ಷೆ ಆಗ್ಬೇಕು ಮಾತ್ರ. ಆ ಅಮಾಯಕ ಹೆಣ್ಮಕ್ಳುಗಳಿಗೆ ಏನು ಈ ಥರ ಮಾಡಿಕೊಂಡು ಏನು ಬಿಡು ನನ್ನ ದರ್ಪ ನಡೀತದೆ, ನಾನು ನಡೀತದೆ, ಎಲ್ಲ ನಡೆದೋಗ್ಬಿಡ್ತದೆ, ಏನು ನಾನು ಹೇಳಿದ್ರೆ ನಡೆದೋಗ್ಬಿಡ್ತದೆ ಅಂತ ಅನ್ನುವಂಥದ್ದನ್ನ ಯಾರ್ಯಾರೋ ಹೆಣ್ಮಕ್ಳುಗಳನ್ನ ಇದು ಮಾಡಿ ಈ ಥರ ಮಾಡಿರೋರಿಗೆ ಅವ್ರಿಗೆ ನಿಜವಾಗ್ಲೂ ಶಿಕ್ಷೆ ಆಗಲ್ಲ, ಅದಕ್ಕೆ ಶಿಕ್ಷೆ ಬೇಡ ಅಂತ ಏನಾರ ಮನಸ್ಥಿತಿ ಅವ್ರು ಹೇಳಿದ್ರೆ ನನ್ನ ಲೆಕ್ಕದಲ್ಲಿ ಅವರು ಅವ್ರು ಏನನ್ಬೇಕೋ ನನಗೆ ಗೊತ್ತಿಲ್ಲ. ಇದ್ರ ತಪ್ಪು ಯಾರು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಖಂಡಿತ. ನೋಡಿ, ನನ್ನನ್ನು ಏನಾದರೂ ಇದರಲ್ಲಿ ತನಿಖಾಧಿಕಾರಿಯಾಗಿ ನೇಮಕ ಮಾಡ್ಕೊಂಡಿದ್ದು, ನಾನೇನಾದ್ರು ರಿಟೈರ್ಡ್ ಆಗಲಿಲ್ಲ ನೇಮಕ ಮಾಡ್ಕೊಂಡಿದ್ದಿದ್ರೆ ಪ್ರಪ್ರಥಮವಾಗಿ ಎಲ್ಲಿ FIR ದಾಖಲಾಗಿರ್ತದೆ, ಯಾವ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ, ಪೊಲೀಸ್ ಠಾಣೆಯಲ್ಲಿ FIR, ಆ ಪ್ರಕರಣ ತಗೊಂಡು ಆ ತನಿಖೆಗೆ ನಾವು ಆ FIRನಲ್ಲಿ ಏನಾಗಿದೆ, ಅದಾದಮೇಲೆ ಬೇರೆ ಬೇರೆ ಇನ್ನೇನು ಮಾಡಬೇಕು ಈ ತನಿಖೆನಲ್ಲಿ ನಮಗೆ ಸಂಬಂಧಪಟ್ಟಂಗೆ, ಈ ತನಿಖೆ ನಾವು ಮಾಡೋದಕ್ಕೆ ಪೂರಕವಾಗಿದೆಯಾ, ಎಲ್ಲ ಸಾಕ್ಷ್ಯಾಧಾರಗಳು ನಮ್ಮಲ್ಲಿ ಇದೆಯಾ, ಒಬ್ಬ ಮನುಷ್ಯನ ದಸ್ತಗಿರಿ ಮಾಡಬೇಕಾದಂಥ ಕರ್ಕೊಬಂದು ದಸ್ತಗಿರಿ ಮಾಡಬೇಕಾದಾಗ ಏನು ಕಾಗ್ನಿಜಿಬಲ್ಗೆ ಸಂಬಂಧಪಟ್ಟಂಥ ಅಪರಾಧಗಳಿದ್ರಲ್ಲಿ ಈ FIRಗಳಲ್ಲಿ ಇದ್ದಾವೆ. ಕಿಡ್ನ್ಯಾಪಿಂಗ್ ಅಂದ್ರೇನು, 364A ಅಂದ್ರೇನು, 363 ಅಂದ್ರೇನು, ಇವಕ್ಕೆಲ್ಲ ಭಾಳ ವ್ಯತ್ಯಾಸಗಳಿದ್ದಾವೆ ಆ ಸೆಕ್ಷನ್ಗಳಲ್ಲೇ. ಒಂದು ಮರಣದಂಡನೆ, ಒಂದು ಡೆತ್ ಪೆನಾಲ್ಟಿ ಕೊಡ್ತಕ್ಕಂಥದ್ದೇ ಇದೆ, ಒಂದು ತೊಗೊಂಡೋಗಿ ರ್ಯಾನ್ಸಮ್ಗೆ ತೊಗೊಂಡೋಗ್ಬಿಟ್ಟು. ಯಾಕೆಂದರೆ ಹಲವಾರು ನಾವು ರ್ಯಾನ್ಸಮ್ ಕೇಸ್ಗಳಲ್ಲಿ ಮಕ್ಕಳುಗಳನ್ನ ಕಿಡ್ನ್ಯಾಪಿಂಗ್ ಕೇಸ್ಗಳು ಮಾಡಿದ್ದೀವಿ ನಾವು. ಅದರಲ್ಲಿ ಲೈಫ್ ಕನ್ವಿಕ್ಷನ್ ಒಳಗಡೆ ಬಿದ್ದಿದ್ದಾರೆ. ಅದರಿಂದನೇ ಮಕ್ಕಳುಗಳನ್ನ ಕಿಡ್ನ್ಯಾಪ್ ಮಾಡುವಂಥ ಪ್ರಕರಣಗಳು ನಿಂತಿದ್ದೇನೆ ನಾವುಗಳು ಹಲವಾರು ಪ್ರಕರಣಗಳನ್ನ ಹಿಡಿದು ಅವ್ರಿಗೆಲ್ಲ ಒಡೆದು ಅವ್ರಿಗೆಲ್ಲ ಕಾಲು ಕೈ ಮುರಿದಾಕಿ ಜೈಲಿಗೆ ಬಿಟ್ಟು ಅವ್ರಿಗೆ ಶಿಕ್ಷೆ ಕೊಡಿಸಿ ಜೈಲಲ್ಲಿ ಬಿದ್ದಿರೋದಕ್ಕೆ ಅವ್ರಿಗೆ ಈಗ ಯಾವುದೇ ಮಕ್ಕಳುಗಳನ್ನ ಪ್ರಕರಣಗಳಲ್ಲಿ ಈಗ ಯಾರೂ ಹೋಗ್ತಾ ಇಲ್ಲ. ಅವರು ಹಲವಾರು ಜನ ಜೈಲಲ್ಲಿ ಬಿದ್ದಿದ್ದಾರೆ, ಲೈಫ್ ಕನ್ವಿಕ್ಷನ್ ಆಗಿದೆ. ಇದು 364A ರಿಯಲ್ ಕೇಸ್ಗಳು. ಅದಕ್ಕೆ ಪ್ರಕರಣದಲ್ಲಿ ಹಿಡ್ಕೊಳ್ಳೋದು, ಮಗು ಸಾಯಿಸ್ತೀನಿ, ಮಗು ಕೊಂದಾಕ್ತೀನಿ, ಕತ್ತು ಕುಯ್ದಾಕ್ತೀನಿ, ಬೆರಳು ಕಳಿಸ್ತೀನಿ, ತಲೆ ಕಳಿಸ್ತೀನಿ, ಅದು ದುಡ್ಡು ಕೊಡಲಿಲ್ಲ ಅಂದರೆ ಇಷ್ಟು ಗಂಟೆ ಒಳಗೆ ಕೊಡಬೇಕು, ಇಂಥ ಕಡೆ ಕೊಡಬೇಕು, ಇಲ್ಲಾಂದ್ರೆ ಮುಗಿಸ್ಬಿಡ್ತೀನಿ ಅಂತ ಅನ್ನುವಂಥ ಪ್ರಕ್ರಿಯೆಯಲ್ಲಿ ಇರ್ತಾರಲ್ಲ, ಆ ಒಂದು ರ್ಯಾನ್ಸಮ್, ನಿನ್ನನ್ನು ಒಬ್ಬನ ಇಟ್ಕೊಂಡು ನಿನ್ನ ಜೀವನ ಜೊತೆ ರ್ಯಾನ್ಸಮ್ ಮಾಡುವಂಥದ್ದು. ನಿನ್ನ ಕೊಂದಾಗ್ತೀನಿ, ಕೊಡಲಿಲ್ಲ ಅಂದರೆ ವ್ಯವಹಾರ ನಾನು ಮುಗಿಸ್ಬಿಡ್ತೀನಿ ಅನ್ನುವಂಥಕ್ಕೆ ನಡೆಯುವಂಥದ್ದು ಇರ್ತದಲ್ಲ. ಇಂಥ ಪ್ರಕರಣಗಳು ನಮ್ಮ ಕೈಗೆತ್ಕೊಂಡಾಗ ನಾವು ಭಾಳ ಅತ್ಯಂತ ಎಚ್ಚರಿಕೆಯಿಂದ ಈ ಪ್ರಕರಣಗಳಲ್ಲಿ ನಾವು ಯಾರನ್ನೇ ಬಂಧಿಸಬೇಕಾದಂಥ ಸಮಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಈ ಕೇಸ್ ಒಳಗಡೆ ತಗೊಂಡಾದಮೇಲೆ ನಾವು ತನಿಖೆ ಮಾಡಬೇಕಾಗ್ತದೆ. ಯಾಕೆಂದರೆ ಮೊದಲನೇದೇ ಅದೇ ಕೇಸ್ ನಮಗೆ ಬಂದಿರತಕ್ಕಂಥದ್ದು. ಅದನ್ನು ತೊಗೊಂಡ ತಕ್ಷಣವೇ ಯಾರನ್ನ ಇವ್ರನ್ನ ಬಂಧಿಸ್ತಾ ಇದ್ದೀನಿ, ಯಾವ ಪ್ರಕರಣದಲ್ಲಿ, ಯಾವ ಸೆಕ್ಷನ್ ಆಫ್ ಲಾನಲ್ಲಿ ಇವ್ರನ್ನ ಬಂಧಿಸ್ತಾ ಇದ್ದೀನಿ. FIRನಲ್ಲಿ ಇರ್ಬೋದು, FIRನಲ್ಲಿ 128 ಸೆಕ್ಷನ್ ಇರ್ಬೋದು, ಬಟ್ ನಾನು ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಹೋಗ್ತದಲ್ಲ. ಈಗ FIRನಲ್ಲಿ ಹಾಕ್ಬಿಟ್ಟಿರ್ತಾನೆ, FIRನಲ್ಲಿ ಹಾಕಿದ ತಕ್ಷಣಕ್ಕೆ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಅದೇ ಹೋಗಬೇಕು ಅಂತೇನಿಲ್ಲ. ಬರಿಬೋದು ನಾವು ಈ ಥರ ಸಂಬಂಧಪಟ್ಟಂಥ ಈ ಪ್ರಕರಣಗಳಲ್ಲಿ ಹೀಗೆ ನಾವು ತನಿಖೆಯನ್ನು ಮಾಡ್ತಾಯಿದ್ದೀವಿ. ಇದರೊಳಗಡೆ ಎಕ್ಸ್ಟಾರ್ಷನ್ಗೆ ಸಂಬಂಧಪಟ್ಟಂಥ, ಅಂದರೆ ಜೀವಭಯ ಹುಡಿಸ್ತಕ್ಕಂಥ ಎಲ್ಲೂ ಅಂಶಗಳು ಕಾಣಿಸ್ಲಿಲ್ಲ. ಆದ್ದರಿಂದ 363 ಕಿಡ್ನ್ಯಾಪಿಂಗ್ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥದ್ದು ಆದ್ದರಿಂದ ಅಂತ ಅನ್ನೋದು ಬರಿಬೇಕು ನಾವು ಹಾಗೆ ಬಿಟ್ಬಿಟ್ಟು ಖಾಲಿ ಕಳಿಸುವಂಗಿಲ್ಲ. ಅದು ಹಾಕ್ಬಿಟ್ಟಿದ್ದಾರೆ, ತಪ್ಪೋ ಸರಿನೋ ಯಾರೋ ಒಬ್ಬ ಸೆಕ್ಷನ್ ಹಾಕಿರ್ತಾರೆ, ಬಟ್ ಅದು ಹಾಕ್ಲೂಬಾರ್ದದು. ಅದು ನಾಳೆ ದಿವಸ ಅದು ಕ್ವಶನಬಲ್ ಅಲ್ವಾ. ನಾಳೆ ಅದನ್ನು ಸೇರಿಸ್ಬೇಕಾದಾಗಲೂ ನೀವು ಇಂಗ್ರೀಡಿಯೆಂಟ್ ಇಲ್ಲ ಅಂದರೆ ಒಳಗಡೆ ಕಾಲ್ ನಂಬರ್ 8ಅಲ್ಲಿ ನಮ್ಗೆ ಅದೇ ಅಲ್ವಾ ಹೇಳ್ಕೊಡೋದು. ವಾಟ್ ಈಸ್ FIR ಅಂತ ಅಂದರೆ FIR ಕಂಟೆಂಟ್ ಓದ್ತೀವಿ, ಇದಕ್ಕೆ ಏನೇನು ಸೆಕ್ಷನ್ ಆಫ್ ಲಾ ಬರ್ತವೆ ಅಂತ ಹೇಳ್ಬಿಟ್ಟು ಅಂತ ಅದನ್ನು ನಾವು ಕಾಲಮ್ ಮೇಲೆ ಹಾಕ್ತೀವಿ. ಮೊದಲನೇ ಪ್ರಾರಂಭದಲ್ಲೇ ನೀವು ಪೆಟ್ರೋಲ್ ಗಾಡಿಗೆ ಡೀಸೆಲ್ ತುಂಬಿಟ್ರೆ ಹೌದಲ್ವಾ, ಇಲ್ಲ ಪೆಟ್ರೋಲ್ ಡೀಸೆಲ್ ಗಾಡಿಗೆ ಪೆಟ್ರೋಲ್ ತುಂಬಿಟ್ರೆ ಮುಗ್ದೋಗ್ಬಿಡ್ತು ಕತೆ. ಆ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ಅದಾದಮೇಲೆ ಅದನ್ನು ನಾವು ದಸ್ತಗಿರಿ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು, ಈ ಪೆನ್ ಡ್ರೈವ್ಗೆ ಸಂಬಂಧಪಟ್ಟಂಥದ್ದು ಎಲ್ಲಿಂದ ಬಂತು, ಪೆನ್ ಡ್ರೈವ್ಗಳು ಎಲ್ಲಿಂದ ಬಂತು, ಯಾರಿಗೋಯ್ತು, ಎಲ್ಲಿಂದ ಯಾರ್ಯಾರಿಗೆ ಇವು ಯಾರು ಹಂಚಿದ್ರು, ಇವನ್ನ ತಗೊಂಡೋಗ್ಬಿಟ್ಟು ಮಾಡಿದವ್ರು ಯಾರು, ಆಮೇಲೆ ಇದ್ರ ಮೂಲಾಧಾರ ಎಲ್ಲಿಂದ ಬಂತು, ಎಲ್ಲಿಂದ ಡ್ರಾ ಮಾಡಿದ್ರು. ಪೆನ್ ಡ್ರೈವಿಗೆ ಡ್ರಾ ಮಾಡಬೇಕಲ್ಲ, ಇನ್ನೊಂದು ಕಡೆಯಿಂದ ಎಲ್ಲಾದರೂ ಒಂದು ಕಡೆಯಿಂದ ಪೆನ್ ಡ್ರೈವ್ ಇಲ್ಲ ಯಾವ್ದಾದ್ರು ಒಂದು ಸಿಸ್ಟಮಿಂದ ಡ್ರಾ ಮಾಡಬೇಕಲ್ಲ, ಅಲ್ಲಿಗೆಲ್ಲ ಹೋಗ್ಬೇಕಲ್ಲ ನಾವು. ಪೂರ್ಣ ಪ್ರಮಾಣದ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ನ ಎಲ್ಲ ತೊಗೋಬೇಕಲ್ಲ. ಆವಾಗ ಇವನಿಗೂ ಏನು ಸಂಬಂಧ, ಯಾಕೆ ಇವನು ತಗೊಬಂದು ಕೊಟ್ಟ, ಅವ್ನು ಹೇಳ್ಬಿಟ್ಟು ಹೊಟ್ಟೋದು, ಹೌದು ನಾನು ಇವನು ಕೊಟ್ಟೆ ಅವನು ಕೊಟ್ಟೆ ಅಂತ ಹೇಳ್ದ, ಇನ್ನೊಬ್ಬ ಲಾಯರ್ ಬಂದರು ನಾವು ಕೊಟ್ಟೆ ಇವನು ಕೊಡಲಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ಬಿಟ್ರು. ಬಟ್ ಅವ್ರು 1000 ಹೇಳ್ಕೊಡ್ತಾರೆ, ಅವರೆಲ್ಲ ಅವರು ಅಕ್ಯೂಡ್ಗಳವರು. ಬಟ್ ನಾನು ತನಿಖಾಧಿಕಾರಿ ನಾನೇನು ಮಾಡಿದೆ ಅನ್ನೋದು ಕ್ವಶನ್ ಬರುತ್ತಲ್ಲ ನಾಳೆ ದಿವಸ. ಅದನ್ನೇ ಈಗ ಇವ್ರ ಪ್ರಕರಣಗಳಲ್ಲಿ CV ನಾಗೇಶ್ ಸಾಹೇಬರು ವಾದ ಮಾಡಿರ್ತಕ್ಕಂಥದ್ದು. ಅಂದರೆ ಹಲವಾರು ವಿಚಾರಗಳು ಬಂದ್ಬಿಡ್ತವೆ, ರಿಮ್ಯಾಂಡ್ ಅಪ್ಲಿಕೇಶನ್ ಸಮಯದಲ್ಲಿ ಹಲವಾರು ಬಂದ್ಬಿಡ್ತವೆ. ಆ ಕಾರಣಕ್ಕೆ ಈ ತನಿಖೆ ಮಾಡಬೇಕಂತ ಇದೇನು ಮಹಾನ್
ಭಯಂಕರವಾದಂಥ ಕಷ್ಟಕರವಾದಂಥ ತನಿಖೆ ಅಲ್ಲ, ಸ್ವಲ್ಪ ಟೆಕ್ನಿಕಲ್ ನಾಲೆಡ್ಜ್ ಬೇಕು. ಅದಾದರೆ ಮತ್ತು CDRಗಳಿಗೆ ಸಂಬಂಧಪಟ್ಟಂಥ ಏನಿದೆಯಾ ಅವ್ರನ್ನ ಹೇಗೆ ಓಡಾಡಿದ್ದಾರೆ ಆರೋಪಿತರುಗಳು, ಏನೇನು ಕಾನ್ಸ್ಪಿರಸಿ ಮಾಡಿದ್ದಾರೆ ಅಂತ ಅನ್ನೋದು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಕ್ಕಂಥ ಒಂದು ಸ್ವಲ್ಪ ಕೆಪಾಸಿಟಿ ಬೇಕು ತನಿಖಾಧಿಕಾರಿಗಳಿಗೆ. ಅದಾದಮೇಲೆ ಎಲ್ಲೆಲ್ಲಿ ಯಾವ್ಯಾವ ಒಂದೊಂದು ಕಂಪ್ಯೂಟರ್ಗಳಲ್ಲಿ ಮತ್ತು ಯಾವ ಲ್ಯಾಪ್ಟಾಪ್ಗಳಲ್ಲಿ ಯಾವ ಮೊಬೈಲ್ಗಳಲ್ಲಿ ಈ ಥರದ್ದು ಸಂಬಂಧಪಟ್ಟಂಥ ವಿಚಾರ ಇದೆ ಅಂತ ಅನ್ನುವಂಥ ಅದನ್ನ ಹೇಗೆ ಸೀಸ್ ಮಾಡಬೇಕು, ಅದರಿಂದ ಹೇಗೆ ಡ್ರಾ ಮಾಡಬೇಕು ಎವಿಡೆನ್ಸ್ನ, ಮತ್ತು ಹೇಗೆ ಓಪನ್ ಮಾಡಬೇಕು, ಹೇಗೆ ಕ್ಲೋಸ್ ಮಾಡಬೇಕು ಅನ್ನುವಂಥದ್ದೆಲ್ಲ ಪ್ರಕ್ರಿಯೆಗಳಿದ್ದಾವೆ. ಅದನ್ನೆಲ್ಲನೂ ನೀಟಾಗಿ ಮಾಡ್ತು ಅಂತಂದರೆ ಈ ಕೇಸ್ಗಳಲ್ಲಿ ಪೂರ್ಣ ಪ್ರಮಾಣದ ನಾವು ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸ್ಬೋದಾಗಿದೆ. ನೋಡಿ, ಯಾವುದೇ ಒಬ್ಬರು ರೆಡ್ ಕಾರ್ನರ್ ನೋಟಿಸ್ ಆಯಿತು ಅಂತಂದರೆ ಅವ್ನು ಘೋಷಿತ ಅಪರಾಧಿ ಆಗಿರ್ತಾನೆ. ನಮ್ಮನ್ನು ಚಾರ್ಜ್ ಶೀಟ್ ಆಗಿರ್ತದೆ, ನಮ್ಮಲ್ಲೂ ತಪ್ಪಿಸ್ಕೊಂಡು ವಾರೆಂಟ್ಗಳಾಗ್ಬಿಟ್ಟಿರ್ತವೆ. ಆ ಕಾರಣಕ್ಕೋಸ್ಕರನೇ ಬೇರೆ ದೇಶದಲ್ಲಿ ಸೇರ್ಕೊಬಿಟ್ಟಿದ್ದಾನೆ, ಅವ್ನು ನಮ್ಮ ದೇಶಕ್ಕೆ ಬೇಕೇ ಬೇಕು. ಗುರುತರ ಪ್ರಕರಣಗಳು ಅಂದರೆ ಯಾವುದೇ ರಾಜತಾಂತ್ರಿಕ ಒಂದು ನಿಲುವನ್ನ ತೊಗೋಬೇಕು ಅಂದರೆ ಯಾವುದೇ ಸರ್ಕಾರಗಳು ಭಾಳ ರಾಜತಾಂತ್ರಿಕವಾಗಿ ತೊಗೊಳ್ತವೆ. ಯಾವುದೋ ಒಂದು ಕೆಲಸಕ್ಕೆ ಬಾರ್ದು 506 ನೋಡಿ, ಈಗ ರವಿ ಪೂಜಾರಿ ತೊಗೊಳ್ಳೋದಕ್ಕೇ ಸಾಮಾನ್ಯವಾಗಿ 1995, 96, 97ರಿಂದ ಪ್ರಾರಂಭ ಆದದ್ದು ಒಂದು. ಕೊನೆಗೆ ಎಷ್ಟು ವರ್ಷ ಆಗ್ಬಿಡ್ತು, ಭಾಳ ವರ್ಷಗಳಾಯಿತು. ಅದು ಬೇರೆ 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 ರೂಪಾಂತರಗಳನ್ನ ತೊಗೊಂಡು ಮರ್ಡರ್ಗಳಾಯಿತು, ಡಬಲ್ ಮರ್ಡರ್ಗಳಾದೋ, ಸುಮಾರು ದೇಶಾದ್ಯಂತ ಮರ್ಡರ್ಗಳಾದೋ. ಈಗ ರಾಜತಾಂತ್ರಿಕವಾಗಿ ನಡೆಸ್ಕೊಂಡು ಹೋಗುವಂಥ ಸಮಯದಲ್ಲಿ ಏನಾಗ್ತದೆ ಅಂತಂದರೆ ಅದನ್ನು ಯಾವ ರೀತಿ ತೊಗೊಳ್ತಾರೆ ಅಂತ ಅನ್ನುವಂಥದ್ದು ಇಂಪಾರ್ಟೆಂಟು. ರೆಡ್ ಕಾರ್ನರ್ ನೋಟಿಸಲ್ಲಿ ನೇರವಾಗಿ ಎಲ್ಲ ದೇಶಗಳಿಗೂ ಹೋಗ್ತದೆ. ಇಂಥವನ್ನ ಹಿಡಿದು ನಮ್ಮ ಯಾವ್ಯಾವುದು ದೇಶಗಳ ಜೊತೆ ನಾವು ಡಿಪೋರ್ಟೇಷನ್ ನಮಗೆ ಮಾಡೋದಕ್ಕೆ ಎಕ್ಸ್ಟ್ರಡಿಷನ್ ಟ್ರೀಟಿಗಳಿರ್ತೋ ಅಂಥ ಕಡೆಯಿಂದ ಈಸಿಯಾಗಿ ಹಿಡಿದು ತೊಗೊಂಡ್ಬಿಡ್ಬೋದು. ರೀಕಾರ್ನರ್ ನೋಟಿಸ್ ಅಂತಂದರೆ ಡೆಲಿಗೇಟಲ್ಲಿ ಹೋಗಿರೋದ್ರಿಂದ, ಪಾಸ್ಪೋರ್ಟ್ ಡೆಲಿಗೇಷನಲ್ಲಿ ಹೋಗಿರೋದ್ರಿಂದ ಇಂಥ ಒಬ್ಬ ಮನುಷ್ಯಂದು ಎಲ್ಲಿದ್ದಾನೆ ಇವನು ಪತ್ತೆ ಮಾಡಿ, ಇವನ ರೂಟ್ ನಮಗೆ ಪತ್ತೆ ಮಾಡಿ ಕೊಡಿ, ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ ಇವನು. ಅವ್ರೇನು ಹಿಡಿಯೋಕ್ಕಾಗೋದಿಲ್ಲ, ಅವ್ರು ರಾಜತಾಂತ್ರಿಕವಾಗಿ ಅವ್ರ ಎಕ್ಸ್ಟ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಇವ್ರು ಎಲ್ಲೆಲ್ಲಿ ಯಾವ ದೇಶದಿಂದ ಯಾವ ದೇಶಕ್ಕೆ ಹೋಗ್ತಾ ಇದ್ದಾರೆ, ಇವರು ಹಲವಾರು ದೇಶಕ್ಕೆ ಹೋಗ್ಬೋದಲ್ಲ. ಇವು ಯುರೋಪಿಯನ್ ಕಂಟ್ರಿಗೆ ಹೋಗ್ಬಿಟ್ರೆ ಸುಮಾರು 100 ಕಂಟ್ರಿಗೆ ಹೋಗ್ಬಿಡ್ಬೋದು. ಅಲ್ಲಿಂದ ಸಣ್ಣ ಕಂಟ್ರಿಗಳು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಕೊಡಿ ಅನ್ನುವಂಥದ್ದು ಅಷ್ಟು ಬಿಟ್ಟರೆ ಅದರಿಂದ ಏನು ಉಪಯೋಗ ಏನಾಗೋದಿಲ್ಲ. ಇಲ್ಲ, ಇದರಲ್ಲಿ ಸ್ಲೋ ಫಾಸ್ಟ್ ಅಂತ ಅನ್ನುವಂಥದ್ದು ಏನಿಲ್ಲ. ಆಮೇಲೆ ಇವ್ರನ್ನ ಬೇಗ ಅತ್ಯಂತ ಭಾಳ ವೇಗವಾಗಿ ಕರ್ಕೊಂಡು ಬಂದ್ಬಿಟ್ಟು ಅರೆಸ್ಟ್ ಮಾಡಿಬಿಟ್ಟು ಜೈಲಿಗೆ ಬಿಟ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಅಂದರೆ ಏನು ದೇಶ ನಮಗೇನು ಇದು GDP ಗ್ರೋತು ಆಕಾಶಕ್ಕೆ ಹೋಗ್ಬಿಡಲ್ಲ, ಹೌದಲ್ವಾ? ಆಮೇಲೆ ಇದರಿಂದ ಯಾರು ಜನಗಳಿಗೆ ಸಾರ್ವಜನಿಕರಿಗೆ ಇದು ಬೇಡವಾದ ಕೇಸ್ ಇದು. ಏನು ಬೆಳಗ್ಗೆ ತಕ್ಷಣ TVನೇ ಆಫ್ ಮಾಡಿಬಿಡ್ತಾರೆ ಇದು, ಹೌದಲ್ವಾ? ನಾವು ನಮ್ಮನೇಲೂ ಹಾಕೋದಿಲ್ಲ, ಇದೇ ನಿಮ್ಮದೇ ಫಸ್ಟ್ TV ಮಾತಾಡ್ತಾ ಇರೋದು ಈ ಪ್ರಕರಣಕ್ಕೆ ಸಂಬಂಧ, ಬೇರೆ ಎಲ್ಲೂ ಮಾತಾಡಲಿಲ್ಲ ನಾನು. ಆ ಕಾರಣಕ್ಕೆ ಇದು ಸಾರ್ವಜನಿಕರಿಗೆ ಯಾರಿಗೂ ಬೇಡವಾದದ್ದು, ಕೆಲವಷ್ಟು ಲಾಭ ಮಾಡ್ಕೊಳ್ಳುತ್ತಾರೆ ಅಷ್ಟೇ ಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದ ಇದರಿಂದ ಯಾವುದೇ ಥರವಾದಂಥ ಪರಿಣಾಮಗಳು ಅವ್ರು ಏನೀಗ ಎಲೆಕ್ಷನ್ ಸಮಯವಾದ್ದರಿಂದ ಇದನ್ನು ಬಳಸ್ಕೊಳ್ಳೋಕ್ಕೆ ಯಾವುದೇ ಸರ್ಕಾರಗಳಾಗಲಿ ಬಳಸ್ಕೊಳ್ತವೆ. ಅದು ಯಾವ ಲಾಭ ಆಗ್ತದೆ ಅಂತ ಅಂದಾಗ ಸರ್ಕಾರದ ನೀತಿಗಳು ರಿವಾಜುಗಳೇ ಆಗಿದೆ. ಈ ಸರ್ಕಾರ ಇದ್ದಾಗ ಆ ಸರ್ಕಾರದವ್ರ ಈ ಥರದಾದಾಗ ಆ ಸರ್ಕಾರದವ್ರ ಮೇಲೆ ಮಾಡಿದ್ದಾರೆ, ಆ ಸರ್ಕಾರದವ್ರು ಈ ಸರ್ಕಾರದವ್ರ ಮೇಲೆ ಮಾಡಿದ್ದಾರೆ. ಅವ್ರು ನಾಳೆ ಈಗಾಗಲೇ ಈ ಸರ್ಕಾರದಲ್ಲಿ ಮಾಡಿ ಬೈದವರೆಲ್ಲ ಆಗಲಿ ಈ ಸರ್ಕಾರದ ಜೊತೆ ಕೂತವ್ರೆ. ಇವ್ರಿಗೇನು ಯಾವುದೇ ಥರವಾದಂಥ ಇದೇನಿಲ್ಲ. ಇವ್ರೊಂಥರ ಬಟ್ಟೆ ಹೋಗದಂಗೆ ಇವರು ಬಣ್ಣ ಹಚ್ಕೊ ಯಾವ ಬಣ್ಣದ ಬೇಕಾದ್ರೆ ಹಾಕೋತಾ ಇರ್ತಾರೆ. ಆ ಕಾರಣಕ್ಕೆ ನಾವೇನು ಅವ್ರ ಲಾಭ ಅಷ್ಟೇ ಹೊರ್ತಿದ್ರು ಒಳಗಡೆ. ಅದರಿಂದ ಇದು ಏನು ಸಾರ್ವಜನಿಕವಾಗಿ ಇದೇನು ಬಹುದೊಡ್ಡ ಪ್ರಕರಣ, ಇದನ್ನು ಏನು ಆಗಲೇಬೇಕು, ಪ್ರಪಂಚ ಮುಳುಗೋಯ್ತಾ ಇದೆ, ಬೇಗ ಅರೆಸ್ಟ್ ಮಾಡಲಿಲ್ಲ ಅಂದರೆ ದೇಶ ಮುಳುಗೋಯ್ತಾ ಇದೆ ಅಂತ ಅನ್ನುವಂಥ ಪ್ರಕರಣ ಅಲ್ಲ. ಬಟ್ ಇಂಥ ಅಮಾಯಕ ಹೆಣ್ಮಕ್ಳುಗಳಿಗೆ ಒಬ್ಬ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಒಬ್ಬ ಸಂಸದನಾಗಿರ್ತಕ್ಕಂಥವನು ಒಂದು ಸಣ್ಣ ಪರಿಜ್ಞಾನ ಇಲ್ಲದೆ ಈ ಥರದ ಕೆಲಸ ಮಾಡಿದ್ದಾನೆ ಎಂದಾಗ ಆದಷ್ಟು ಬೇಗ ಕ್ರಮ ಜರುಗಿಸ್ಬೇಕು. ನೋಡಿ, ಹಲವಾರು ವೀಸಾಗಳ ಟೈಪ್ ಇದೆ. ವೀಸಾಗಳ ಹೆಸರುಗಳು ತುಂಬಾಗಳು, ಸಂಜನ್ ವೀಸಾಗಳು ಅಂತ ಅಂದರೆ ಕೆಲವಷ್ಟು ಒಂದು ಕಂಟ್ರಿಗಳು ಹೋಗ್ಬಿಟ್ರೆ ಎಲ್ಲ ಕಂಟ್ರಿಗಳಿಗೂ ಸುಮಾರು ಕಂಟ್ರಿಗಳಿಗೆ ಹೋಗ್ಬೋದು. ಸುಮಾರು ಒಂದು ಯುರೋಪಿಯನ್ ಕಂಟ್ರಿಗೆಲ್ಲ ಸಂಜೆನೇ ತೊಗೊಂಡು ಹೋಗ್ತಾರೆ. ಅಲ್ಲಿ ಹೋಗ್ಬಿಡ್ತು ಅಂತಂದರೆ ಯುರೋಪಿಯನ್ ಕಂಟ್ರಿ ಬೇರೆ ಯಾವುದಕ್ಕೂ ಹೋಗ್ಬೇಕಾದಿಲ್ಲ, ಎಲ್ಲ ಕಂಟ್ರಿಗೂ ಹೋಗ್ತಾ ಇರ್ಬೋದು ತೋರಿಸ್ಕೊಂಡು. ದಟ್ ಈಸ್ ಅ ಪರ್ಮಿಸಬಲ್ಲು. ಆ ಕಾರಣಕ್ಕೆ ಯುರೋಪಿಯನ್ ಕಂಟ್ರಿಗೆ ಸಾಮಾನ್ಯವಾಗಿ ಹೋಗೋದ್ರೆ ಸಂಜನ್ ವೀಸಾ ಇದ್ದೇ ಇರ್ತದೆ. ಅದನ್ನು ಬಾರ್ಡರ್ಗಳೆಲ್ಲ ಬೇರೆ ಕಂಟ್ರಿಗಳೆಲ್ಲಾದರೂ ಚೆಕ್ ಮಾಡೋದು ಅದೆಲ್ಲ ಇರ್ತದೆ. ಇದು ಹಂಗಲ್ಲ, ಇದು ಫ್ರೀ, ಇದು ಟೋಟಲಿ ಇದು ತೋರಿಸಿದ ಕಡೆನೇ ಅವ್ನು ಎಲ್ಲಿಗೆ ಹೋಗ್ತಾವನೆ ನೆಕ್ಸ್ಟ್ ಎಲ್ಲಿ ಹೋಗ್ತಾನೆ ಯಾರೂ ಕೇಳುವಂಥದ್ದೇ ಇಲ್ಲ. ಯಾಕೆಂತಂದರೆ ಅವೆಲ್ಲ ಯೂನಿಫೈಡ್ ಕಂಟ್ರಿಗಳು ಇದರೊಳಗಡೆ. ಅಲ್ಲಿಂದ ಯು ಕೆಗೂ ಹೋಗ್ಬಿಡ್ಬೋದು, ಯು ಕೆಯಿಂದ ಯುರೋಪಿಯನ್ ಕಂಟ್ರೀಸ್ಗೆ ಬಂದುಬಿಡ್ಬೋದು. ಬಟ್ ಅಲ್ಲಿಂದ ಬೇರೆ ಕಡೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ ಶೆಂಜನ್ ವೀಸಾದಲ್ಲಿ. ನನ್ನ ಲೆಕ್ಕದಲ್ಲಿ ತಪ್ಪಿಸ್ಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ ದಿವಸ ಓಡಾಡ್ಬೋದು, ತೊಂದರೆ ಏನಿಲ್ಲ. ಈ ಹಲವಾರು ಕಂಟ್ರಿಗಳು ಸಣ್ಣ ಕಂಟ್ರಿಗಳಿರೋದ್ರಿಂದ ತಪ್ಪಿಸ್ಕೊಂಡು ಓಡಾಡಿಕೊಂಡು ಸ್ವಲ್ಪ ಕಾಲ ಕಳ್ಕೊಂಡು ಇದ್ರೂ ಇರ್ಬೋದು. ಬಟ್ ಇದರಿಂದ ತಪ್ಪಿಸ್ಕೊಂಡು ಓಡಾಡೋದ್ರಿಂದ ನನ್ನ ಲೆಕ್ಕದಲ್ಲಿ ಏನು ಉಪಯೋಗ ಇಲ್ಲ, ಬಂದ್ಬಿಡ್ಬೇಕು. ನನ್ನ ಲೆಕ್ಕ ಇದೇನು ಗುರುತರವಾದಂಥ ಅಪರಾಧ ಆಗದೇ ಇದ್ರೂ ಬಟ್ ಇದೊಂಥರ ಗುರುತರ ಅಪರಾಧ, ಹೌದಲ್ವಾ? ಆ್ಯಸ್ ಒಬ್ಬ MP ಆಗಿದ್ದುಕೊಂಡು, ಹೌದಲ್ವಾ, ಈ ಥರ ಒಂದು ಪ್ರಕರಣಗಳಲ್ಲಿ ತಗಲಾಕೊಂಡು ಮಾಡಬಾರ್ದು ಮಾಡ್ಕೊಂಡಿದ್ದು ಇದೊಂಥರ ಸ್ವಯಂಕೃತ ಅಪರಾಧ. ಇದು ತೋಡ್ಕೊಂಡು ಬೆಂಕಿ ಅವನೇ ಕಾಡಿಂದ ಸೌದೆ ತಂದು ಕೆಂಡ ಹಾಕಿ ಕೆಂಡದ ಒಳಗೆ ನುಗ್ಗೋದು ಕೇಸಿದು.
ಇನ್ನೇನು ಬೇರೆ ಯಾರೂ ಪೂಜೆ ಮಾಡಬೇಕಪ್ಪ ಇವನಿಗೆ ಆರತಿ ತಗೊಂಡು ಹೋಗೋದು ಅಂತದ್ದೆಲ್ಲ ಕೆಂಡದ ಒಳಗಡೆ ನುಗ್ಗುವಂಥ ಕೇಸ್ ಇದು. ಆ ಕಾರಣಕ್ಕೆ ಸ್ವಲ್ಪ ಮೈ ಸುಡಬೇಕಲ್ಲ. ಇಂಥದ್ದು ಮಾಡಿದಾಗ ಇನ್ನು ಬೇರೆಯವ್ರಿಗೂ ಈ ಥರ ಆದಾಗ ಮೈ ಸುಡ್ತದೆ, ಚರ್ಮ ಸುಡ್ತದೆ, ಕಂಪ್ಲೀಟ್ ಎಲ್ಲ ಸುಟ್ಟೋಗ್ಬಿಡ್ತದೆ ಅಂತ ಅನ್ನುವಂಥದ್ದು ಬಿಸಿ ಬೇಕಲ್ಲ. ನಮಗೆ ನೈತಿಕತೆ ಇಂಪಾರ್ಟೆಂಟ್ ಅಲ್ಲ ಮನುಷ್ಯನಿಗೆ. ನೈತಿಕತೆಯೇ ಇಲ್ಲ ಅಂತ ಅಂದರೆ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಕಳ್ಕೊಬಿಟ್ಟು ನಾನು ನೋಡೋದಕ್ಕೊಂಥರ ಇದ್ದು ಒಳಗಡೆ ಒಂಥರ ಇದ್ದರೆ ನೈತಿಕತೆ ಕಥೆ ಏನಾಗಬೇಕು ನಮ್ಮ ದೇಶದ್ದು. ಆ ಕಾರಣಕ್ಕೆ ಇಂಥವಕ್ಕೆಲ್ಲ ಅದರಲ್ಲಾದ್ರೂ ಒಂದು ಇಂಥದ್ದು ಇನ್ನು ಮುಂದೆ ಆಗದೇ ಇರೋದಕ್ಕೆ ಸರಿಯಾದಂಥ ತನಿಖೆ ಇದರಲ್ಲಿ ನಡೆಸಬೇಕು. ನೋಡಿ, ಅವ್ರು ಜಾಸ್ತಿ ದಿವಸ ಇದ್ದಷ್ಟು ಸಾಕ್ಷಿಗಳು ನಾಶ ಆದಂಗೆ. ಕಂಪ್ಲೇಂಟ್ ಕೊಡೋರು ಬರೋದಿಲ್ಲ, ಅವ್ರ ಮೇಲೆ ಪ್ರಭಾವ ಬೀರ್ಬಿಡ್ಬೋದು, ಅವ್ರ ಮೇಲೆ ಅವ್ರಿಗೇನೋ ಆ ಪ್ರಲೋಭನೆ ಉಟ್ಬಿಡ್ಬೋದು. ಇಲ್ಲ ನಾವು ಅವತ್ತೇನೋ ಪೊಲೀಸರು ಎದುರಿಸ್ಬಿಟ್ರು, ನಮ್ಗೆ ಇನ್ನೇನೋ ಮಾಡಿದ್ರು, ಕರ್ಕೊಂಡೋಗ್ಬಿಟ್ಟು ಹೇಳಿ ಇದೆಲ್ಲ ಮಾಡಿದ್ರು, ಅವ್ರ ಕೈಲಿ ದುಡ್ಡು ಕೊಡಿಸಿದ್ರು, ಇದೆಲ್ಲ ಹೇಳಿಸ್ತಾ ಇರ್ಬೋದು. ಅಂದರೆ ಅವ್ರು ನಾಳೆ ದಿವಸ ಇವೆಲ್ಲ ಕೋರ್ಟಿಗೆ ಬಂದು ಹೇಳ್ತಾರೆ ಅನ್ನೋ ಗ್ಯಾರಂಟಿ ಏನಿಲ್ಲ. ನಾಳೆ ದಿವಸ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಇವ್ರು ನ್ಯಾಯಾಲಯಕ್ಕೆ ಬಂದು ನಿಂತ್ಕೊಂಡು ಹಿಂಗೆಲ್ಲ ಮಾಡಿದ್ರು ಅಂತ ಅನ್ನುವಂಥದ್ದು. ಇವಾಗ ಎಷ್ಟು ಕೇಸ್ಗಳಲ್ಲಿ ಈಗ 164 ಮಾಡಿರೋ ಕೇಸ್ಗಳಲ್ಲಿ ಎಷ್ಟು ಕೇಸಲ್ಲಿ ಅವರು ವಿರುದ್ಧವಾಗಿ ಹೇಳಲಿಲ್ಲ? ಹಲವಾರು ಕೇಸ್ಗಳಲ್ಲಿ ಕೋರ್ಟ್ಗಳಲ್ಲಿ ಏನು ಅವ್ರನ್ನ ಮುಂದೆ ಹೇಳಿದ್ರು ಕಣೋ 164 ಮಾಡಿದ್ರು, ತಪ್ಪು ಹೇಳ್ತಾ ಇದ್ದಾರೆ ಇವ್ರಿಗೆ, ತಗೊಂಡೋಗ್ಬಿಟ್ಟು ಇವ್ರಿಗೆ ಕೇಸ್ ರಿಜಿಸ್ಟ್ರ್ ಮಾಡಿ. ನಥಿಂಗ್. ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಕಾನೂನಿನ ಪ್ರಕ್ರಿಯೆಯಲ್ಲಿ ನೋಡ್ತಾರೆ ಏನು ಎವಿಡೆನ್ಸ್ಗಳು ಬರ್ತಾ ಇದ್ದಾವೆ, ಏನು ಇದರಲ್ಲಿ ಏನಿದೆ, ಯಾವ ಥರ ಅದು ಸಾಮಾನ್ಯವಾಗಿ ಗೊತ್ತಾಗ್ಬಿಡ್ತದೆ. ಆ ಕಾರಣಕ್ಕೆ ಈ ಪ್ರಕರಣದಲ್ಲಿ ಆದಷ್ಟು ಬೇಗ ಬಂದು ಪ್ರತಿ ದಿವಸ ಬೆಳಗ್ಗೆ ಎದ್ದ ಅಂದರೆ ಇದನ್ನು ನೋಡೋದು ಕರ್ಮ ತಪ್ಪೋಗ್ಬೇಕು ಅಂದರೆ ಬೇಗ ಬಂದ್ಬಿಟ್ಟು ಇದು ಮುಗ್ದೋಗ್ಬಿಡ್ಬೇಕು. ಅವಾಗ ಬೇರೆ ಸಬ್ಜೆಕ್ಟ್ಗಳಾದರೂ ಅಟ್ಲೀಸ್ಟ್ ಏನಾದರೂ ಒಂದು ನಮ್ಮ TV ಚಾನೆಲ್ಗಳಲ್ಲಿ ನೋಡ್ಬೋದು ಅಂತ ಕಾಣಿಸ್ತೀವಿ. ಇಲ್ಲ ನೋಡಿ, ಯಾರೇ ಅದನ್ನು ಯಾವುದೇ ಒಂದು ಪ್ರಕರಣ ತನಿಖೆ ಪೂರ್ವಕವಾಗಿರ್ತದೆ ಹೊರತದು ಅವ್ರು ಬಂದೇ ನೇರವಾಗಿ ಬಂದು ಕಂಪ್ಲೇಂಟ್ ಕಳೆದೆ, ಫಿರ್ಯಾದದು ಕೊಡದೆ, ನನಗೆ ಹಿಂಗೆ ಯಾವುದೋ ನನಗೂ ಮಾಡಿದ್ದಾರೆ ಅಂತ ಯಾವುದೋ ಇಲ್ಲಿಂದನೋ ಮಾತಾಡಿ STD ಬೂತಿಂದನೋ ಇನ್ನೆಲ್ಲೋ ಮಾತಾಡ್ಬಿಟ್ಟು ಹಾಗೆ ಮತ್ತು ಇವರೇ ಹುಡಿಕೊಂಡೋಗ್ಬೇಕು, ಅದು ಯಾವ ನಂಬರಿಂದ ಮಾತಾಡೋದು, ಮತ್ತು ಇವ್ರು ಅಲ್ಲೋಗಿ ಕೇಳಬೇಕು ಬನ್ನಿ ಕಂಪ್ಲೇಂಟ್ ಕೊಡೋ, ಅವ್ರು ಬರಲ್ರು. ಅದರಿಂದ ಯಾವುದೇ ಥರವಾದಂಥ ಪ್ರಯೋಜನ ಆಗಲ್ಲ. ಅವ್ರನ್ನ ಬಲಾತ್ಕಾರ ಮಾಡಿ ಕಂಪ್ಲೇಂಟ್ ತೊಗೊಳ್ಳುವಂಥ ಅವಶ್ಯಕತೆಯೂ ಇಲ್ಲ. ಯಾಕೆಂದರೆ ಅದು ಪೂರಕವಾದಂಥದ್ದೆಲ್ಲ ಬೇಕಲ್ಲ. ಯಾಕೆಂದರೆ ಈಗಾಗಲೇ ಅವ್ರು ಸಿಕ್ಕಿರ್ತಕ್ಕಂಥ ಹಲವಾರು ಮೆಟೀರಿಯಲ್ಗಳಲ್ಲಿ, ಈಗಾಗಲೇ ಅವ್ರು ಸಿಕ್ಕಿರುವಂಥ ವೀಡಿಯೋಗಳಲ್ಲಿ ತುಂಬ ಜನ ಗೊತ್ತಿದ್ದಾರೆ, ಅವನ್ನೇ ಕರ್ಕೊಂಬಂದು ಮಾಡ್ಬೋದಲ್ಲ. ಈಗ 1300, 2000, 3000 ಹೇಳ್ತಾ ಇದ್ದಾರಲ್ಲ, ಅವ್ರ ಹತ್ರ ನೀವು ಹೋಗಿ ಕೇಳ್ಬೋದಲ್ಲ, ನೋಡಪ್ಪ ಹಿಂಗಿದೆ, ನೀನು ಕಂಪ್ಲೇಂಟ್ ಕೊಡು, ನೀನು ಕೊಡ್ತೀಯ ಅಂದಾಗ ಇಲ್ಲ ನಂಗೆ ಗೊತ್ತಿಲ್ಲ ರೀ, ನಿಮಗೆ ನಾವು ಕೊಡಲ್ಲ, ನಮ್ಗೆ ಬೇಕಾಗಿಲ್ಲ, ನಾವೇ ಕಂಪ್ಲೇಂಟ್ ಕೊಡೋಣ, ಹೌದು ಹಿಂಗಿದೆ ನೋಡಿ ಅಂತ ನಾವು ಕೊಡಲ್ಲ ಅಂದ್ರೂ ಮುಗಿದಾಯಿತು, ನಾವೇನು ಮಾಡೋಕ್ಕಾಗೋದೇ ಇಲ್ಲ. ದಟ್ ಈಸ್ ಮೈ ವಿಲ್ಲೇಜ್. ವೈ ಯು ಆರ್ ಕಮಿಂಗ್ ಟು ಪ್ರೆಸರೈಸಿಂಗ್ ಮೀ ಅಂದರೆ ಚಾಪ್ಟರ್ ಕ್ಲೋಸ್. ಅದರಿಂದ ಇವರೇನು ಹೋಗೇನು ಮಾಡೋಕ್ಕಾಗೋದಿಲ್ಲ. ವಾಲಂಟ್ರಿಯಾಗಿ ಬಂದು ಹಿಂಗಿದೆ ನಮಗೆ ಮಾಡಿ ಒಂದು ಸ್ವಲ್ಪ ಭಯ ನೋಡಿಸಿ, ಯಾಕಂದರೆ ಹೌದು ನಾಳೆ ದಿವಸ ನಿಮ್ಗೆ ನೋಡು ಇದು ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಅವ್ರೇನೋ ಒಂದು ಮಾಡಿಕೊಂಡು ಈಗಾಗಲೇ ಆಗಿದ್ದಾವಲ್ಲ ಕೇಸಸ್ಗಳು, ಆ ಥರ ಆಗ್ಬೋದೇ ಹೊರತು ಇರ್ತಕ್ಕಂಥ 2000, 3000 ಕಂಪ್ಲೇಂಟ್ಗಳೆಲ್ಲನೂ ಕರ್ಕೊಂಡು ಗುಡ್ಡೆ ಹಾಕೋಬಿಟ್ಟು ಬನ್ನಿ ಅವೆಲ್ಲ ನಥಿಂಗ್ ರೀ, ಹಿಂಗೆಲ್ಲ ಮಾಡೋಕ್ಕಾಗಲ್ಲ. ನೋಡಿ, ರಾಜ್ಯ ಸರ್ಕಾರ ಮತ್ತು ಇವರು ಪ್ರಕ್ರಿಯೆ ಪ್ರಾರಂಭ ಆಗಬೇಕು. ಇವ್ರದ್ದೆಲ್ಲ ಏನೇನು ಎವಿಡೆನ್ಸಸ್ಗಳು ಮತ್ತು ಯಾತಕ್ಕೂ ಬೇಕು, ಕಾರಣ ಏನು ಅಂತ ಅನ್ನುವಂಥದ್ದನ್ನ ಪೂರ್ಣ ಪ್ರಮಾಣದಲ್ಲಿ ರಾಜತಾಂತ್ರಿಕವಾಗಿ ನಮ್ಮ ಸೆಂಟ್ರಲ್ ಇವ್ರಿಗೆ ಇಂಟರ್ಪೋಲ್ನವ್ರಿಗೆ ಎಲ್ಲ ಕಳಿಸ್ಕೊಟ್ಟಾದ್ಮೇಲೆ ಅದ್ರ ಮುಖಾಂತರ ಇಂಟರ್ಪೋಲ್ನವರು, CBIನವರು, ಇಂಟರ್ಪೋಲ್ನವರು ಅಲ್ಲಿ ಆ ದೇಶದಲ್ಲಿ ಎಲ್ಲಿದ್ದಾನೋ ಅಂತ ಐಡೆಂಟಿಫೈ ಮಾಡಿರುವಂಥ ದೇಶದೊಳಗಡೆ ಕಳಿಸಿ, ಇಲ್ಲ ಅವನ್ನ ಕನ್ವಿನ್ಸ್ ಮಾಡಿ ಕರ್ಕೊಬರುವಂಥದ್ದು, ಇಲ್ಲ ಬಾಪ ನೀನು ಇದು ಬೇಕು ನೀನು ಅಂತೇಳಿ ಇಲ್ಲಿಂದ ಅವನನ್ನು ಕೋರ್ಟ್ ನ್ಯಾಯಾಲಯದಿಂದ ವಾರೆಂಟ್ಗಳು ಇಶ್ಯೂ ಆಗಬೇಕು. ನ್ಯಾಯಾಲಯದಲ್ಲಿ ವಾರೆಂಟ್ ಯಾವಾಗ ಇಶ್ಯೂ ಆಗ್ತದೆ ಅವನ ಮೇಲೆ, ಯಾವಾಗ ಆಗುತ್ತೆ? ಚಾರ್ಜ್ ಶೀಟ್ ಹಾಕಿದ್ಮೇಲೆ ಆಗುತ್ತೆ. ನೀವು ಚಾರ್ಜ್ ಶೀಟ್ ಹಾಕೋಬೋದೇ ವಾರೆಂಟ್ಗಳು ಇಶ್ಯೂ ಆಗೋದಿಲ್ಲ. ಆ ಕಾರಣಕ್ಕೆ ಕೋರ್ಟ್ ಆದೇಶ ಆದರೂ ಬೇಕಲ್ಲ, ಇವ್ನು ಯಾಕೆ ಬೇಕು, ಏನು ಸಮಾಚಾರ ಅಂದ್ಬಿಟ್ಟು ಅಂತ. ಇವ್ರು ನಾಳೆ ದಿವಸ ಕರ್ಕೊಂಬಿಟ್ಟು ಹಿಡ್ಕೊಬಂದು ಇಲ್ಲಿ ತಗೊಬಂದು ಆದಮೇಲೆ ಇವರೇನೂ ಮಾಡಲಿಲ್ಲ ಅಂದರೆ ಅದು ತಪ್ಪಾಗುತ್ತಲ್ವಾ? ಇಲ್ಲಿತ್ತು, ಚಾರ್ಜ್ ಶೀಟ್ ಇತ್ತು, ಅವನ ಮೇಲೆ ಎಲ್ಲ ಥರವಾದಂಥ ದಾಖಲಾತಿಗಳು ನ್ಯಾಯಾಲಯದಲ್ಲಿದೆ, ಟ್ರಯಲ್ ನಡಿಬೇಕು ಅಂತ ಅಂದಾಗ ರಾಜತಾಂತ್ರಿಕವಾಗಿ ಎತ್ತಾಕೊಂಡು ಬಂದು ಕರ್ಕೊಬಂದಾಗ, ಈಗ ನಾವು ಮುಕ್ತಾಪ್ರೈ ನಾವು ಹೋಗಿ ದುಬೈಗಿಂದ ಹಿಡ್ಕೊಂಡು ಕರ್ಕೊಂಡು ಬಂದ್ವಿ, ಅವ್ರು ರಾಜತಾಂತ್ರಿಕವಾಗಿ ಕರ್ಕೊಂಡು ಬಂದಿದ್ದು, ಹೋದ್ವಿ, ಅವರು ಅಲ್ಲಿ ಇದು ಮಾಡಿದ್ವಿ, ಎಕ್ಸ್ಟ್ರಿಡಿಕ್ಷನ್ ನಡೆದಿತ್ತು, ಅವ್ರು ಇಂಟರ್ಪೋಲ್ನವ್ರು ಬಂದರು, ಅಲ್ಲಿ ವಾಚ್ ಮಾಡಿದ್ವಿ, ನೋಡಿದ್ವಿ, ಎಲ್ಲಿದ್ದಾನೆ ನೋಡೋದು, ಪತ್ತೆ ಮಾಡೋದು, ಐಡೆಂಟಿಫೈ ಮಾಡೋದು, ಹಿಡ್ಕೊಂಡು ಕರ್ಕೊಂಡು ಬಂದು, ಕೇಸ್ ಇತ್ತು ಸುಬ್ರಾಜ ಮರ್ಡರ್ ಕೇಸು, ಆ ಕೇಸಲ್ಲಿ ಒಳಗಡೆ ಕಳಿಸಿದ್ವಿ, ಆ ಟ್ರಯಲ್ ನಡೀತು. ಅದಾದಮೇಲೆ ಅದ್ರ ಜೊತೆಲಿದ್ದಂಥ ಬೇರೆ ಎಲ್ಲ ಕೇಸ್ಗಳು ಟ್ರಯಲ್ ನಡೆದು ಯಾವುದೂ ಕೇಸ್ಗಳು ಪ್ರೂವ್ ಆಗಲಿಲ್ಲ, ಆಚೆ ಬಂದ. ಹಾಗೆ ಏನಾದರೂ ಸಾಕ್ಷಿಗಳು ಎಲ್ಲಾದರೂ ದಾಖಲಾತಿಗಳು ಕೋರ್ಟ್ಗಳಲ್ಲಿ ಬೇಕಲ್ಲ. ಹೌದು ನೋಡಿ, ಈ ಥರ ಯಾವುದು ಕೇಸಸ್ಗಳಿಗೆ ಸಂಬಂಧಪಟ್ಟಂಥವು ಈ ಥರ ಮಾಡಬಾರ್ದು ಅಂತ ಅಂದರೆ ದಿಸ್ ಈಸ್ ಒನ್ ಟೈಪ್ ಆಫ್ ಕಾನೂನಲ್ಲಿ ಅವಕಾಶ ಇದೆ. ಇಂಥ ಕೇಸ್ಗಳಲ್ಲಿ ದಸ್ತಗಿರಿ ಮಾಡಿ ಇವ್ರನ್ನ ಪ್ರಕರಣ ದಾಖಲೆ ಮಾಡ್ಬೋದು ನಾವು. ಆದರೆ ಇವೆಲ್ಲ ಬೇಲೆಬಲ್ ಕೇಸ್ಗಳು, ಇವೆಲ್ಲ ತುಂಬ ಭಾಳ ಗಮನ ಸೆಳೆಯುವಂಥ ಕೇಸಲ್ಲ. ರಾಜಕೀಯವಾಗಿರೋದ್ರಿಂದ, ಒಬ್ಬ ರಾಜಕೀಯ ಮನೆತನದ ಅವನಾಗಿರೋದ್ರಿಂದ, ಆಮೇಲೆ ಭಾಳ ಪ್ರಮುಖನಾಗಿರೋದ್ರಿಂದ ಪಕ್ಷದಲ್ಲಿ, ಹಾಗೆ ಆ ಕಾರಣಕ್ಕೋಸ್ಕರನೇ ಇವೆಲ್ಲ ಗಮನ ಸೆಳೆಯುವಂಥದ್ದು. ಆದ್ದರಿಂದ ಅದು ಸಣ್ಣದಾದ್ರೂ ದೊಡ್ಡದು ಅಂತಲೇ ತೀರ್ಮಾನ ಮಾಡಿ ನಾವು ತನಿಖೆ ಮಾಡಬೇಕಾಗ್ತದೆ.
ನನ್ನ ಲೆಕ್ಕದಲ್ಲಿ ಅವ್ನು ಸಾಮಾನ್ಯ ಆಗಿದ್ದಿದ್ರೆ ಈ ಥರ ಪೆನ್ ಡ್ರೈವ್ಗಳು ಹಂಚ್ತಿರ್ಲಿಲ್ಲ. ನನ್ನ ಲೆಕ್ಕದಲ್ಲಿ ತನಿಖೆಗೆ ಹೋಗ್ತಿರ್ಲಿಲ್ಲ. ಅದು ಯಾವುದು ಈಚೆಗೂ ಬರ್ತಿರಲಿಲ್ಲ. ಯಾರು ಮಾಡಿದರೆ ಏನೋ ಅಂತ ಅಯ್ಯೋ ಬಿಡಯ್ಯ ಸುಮ್ಮನೆ ಆಗ್ಬಿಡ್ರು, ಅಲ್ಲಲ್ಲೇ ಒಂದಷ್ಟು ಓಡಾಡ್ಕೊಂಡು ಸುಮ್ಮನೆ ಇರೋದು ಅಲ್ಲೇ. ಆಮೇಲೆ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ಪೆನ್ ಡ್ರೈವ್ಗಳು ಹಂಚುವಂಥದ್ದು. ಆಮೇಲೆ ಕೆಲವಷ್ಟೆಲ್ಲ ಈಗೆಲ್ಲ ನೋಡಿದ್ದೀವಿ ಮೊಬೈಲ್ಗಳಲ್ಲಿ ಆ ಥರದವ್ನು ಆಗಿದ್ರೆ ಇಮಿಡಿಯೇಟಾಗಿ ಕರ್ಕೊಂಡು ಬಂದು ಈ ಥರ ಸಣ್ಣದೊಂದು ಕೇಸ್ ಮಾಡಿ ಅರೆಸ್ಟ್ ಮಾಡಿ ಕಳಿಸ್ಕೊಟ್ಬಿಟ್ಟು ಇಷ್ಟೊತ್ತಿಗಾಗಲೇ ಬೇಲೆಯಲ್ಲಿ ಬಂದುಬಿಟ್ಟು ಯಾವ ಟಿ ವಿಲೂ ಬರದೇ ಇರೋ ಪೇಪರಲ್ಲಿ ಬರ್ತಿರಲಿಲ್ಲ. ಇವು ಪ್ರಮುಖ ಯಾಕೆ ಕಾರಣ ಏನು ಅಂತಂದರೆ ಒಬ್ಬ ಸಂಸದರ ಒಳ್ಳೆ ದೊಡ್ಡ ಮನೆತನದವರು, ಒಬ್ಬ ಪ್ರಧಾನಮಂತ್ರಿಯವರ ಮನೆತನದವನಾಗಿದ್ದು ಅತ್ಯಂತ ಎಚ್ಚರಿಕೆಯಿಂದ ಜೀವನ ಮಾಡಬೇಕು. ಇವರೆಲ್ಲ ಈ ಥರ ಅಡ್ಡದಿಡ್ಡಿ ಜೀವನ ಮಾಡ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೆ ಅತ್ಯಂತ ಜವಾಬ್ದಾರಿ ಇರ್ತದೆ. ಅವ್ರಿಗೆ ಬೇರೆ ನಮಗೆಲ್ಲ 2 ಕಣ್ಣಿದ್ರೆ ಅವ್ರಿಗೆ 4 ಕಣ್ಣಿರ್ಬೇಕು ಇವ್ರಿಗೆ. ಯಾಕೆಂದರೆ ಇವರೆಲ್ಲ ಬೆಳೆಯುವಂಥವ್ರು ಈ ರಾಜ್ಯದಲ್ಲಿ. ಈಗಾಗಲೇ ಈಗ ಇಷ್ಟು ಭಾಳ ಕಮ್ಮಿ ಏಜಲ್ಲೇ ಇಂತಿಂಥ ಪವರ್ಗಳೆಲ್ಲ ಸಿಕ್ಕಿ ಇನ್ನು ಮುಂದಕ್ಕೆ ಭಾಳ ಇವರೆಲ್ಲ ಮಾಡಬೇಕಾದಂಥವ್ರು. ಇವರೆಲ್ಲ ಈಗಲೇ ಕಣ್ಣು ಕುರುಡು ಮಾಡ್ಕೊಂಡು ಓಡಾಡಿದ್ರೆ ಇವ್ರು ನಾಳೆ ದಿವಸ ಗತಿ ಏನಾಗಬೇಕು ಇವ್ರ ಕತೆ. ಇದು ನನ್ನ ಲೆಕ್ಕದಲ್ಲಿ ಇದೆಲ್ಲ ಏನು ಅಂತಂದರೆ ಚಾಲ್ತಾಯ್ ದುರಂಕಾರದ ಪರಮೋದಿ ಅಂತ ಕರೀತಾರೆ. ಇದು ಇರಬಾರ್ದು. ಇದಿದ್ದದಕ್ಕೇ ಇದೆಲ್ಲ ಈ ಥರ ಆಗಿರುವಂಥದ್ದು. ಅದು ಯಾವ ಕಾರಣಕ್ಕೂ ಇರಬಾರ್ದು. ಅದನ್ನು ದುರಂಕಾರ ಯಾವಾಗ ಒಬ್ಬ ಮನುಷ್ಯನಿಗೆ ಬರ್ತಾ ಇರ್ತದೋ ಹಿಂದ್ಗಡೆ ಬೆಂಕಿ ಬೆನ್ನಿಂದನೇ ಇರುತ್ತೆ, ಇವಾಗ ಸುಟ್ಟಾಕ್ಬಿಡುತ್ತೆ. ಆ ಕಾರಣಕ್ಕೆ ಇದು ಅವನು ಮಾಡ್ಕೊಂಡಿರೋ ತಪ್ಪು. ಅದು ಯಾವತ್ತೂ ಅದು ಮಾಡ್ಕೋಬಾರ್ದಾಗಿತ್ತು. ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ನಾನು ಭಾಳ ಸಣ್ಣ ಏಜಲ್ಲಿ ನಾನು ಒಳ್ಳೆ ಪೊಸಿಷನಲ್ಲಿದ್ದೀನಿ, ನಾನು ಬೆಳಿಬೇಕು, ನಾನು ಎತ್ತರಕ್ಕೆ ಬೆಳಿಬೇಕು ಅನ್ನುವಂಥದ್ದು ಇದ್ದಂಥ ಸಮಯದಲ್ಲಿ 4 ಕಣ್ಣಿರಬೇಕಾದಂಥ ಕುಟುಂಬ ಆ್ಯಕ್ಚುಲಿ ಇದು. ನೋಡಿ, ಒಬ್ಬ ಜನಪ್ರತಿನ ಹುಡುಕಾಗುವಷ್ಟು ನಮ್ಮ ಸಿಸ್ಟಮ್ ವೀಕ್ ಏನಲ್ಲ, ನಮ್ಮ ಪೊಲೀಸಿಂಗು ವೀಕ್ ಏನಲ್ಲ. ತನಿಖಾಧಿಕಾರಿಗಳು ಯಾವುದೇ ಕಾರಣಕ್ಕೂ ಇದರಲ್ಲಿ ವೀಕು ಅಂದ್ಬಿಟ್ರೆ ತಪ್ಪಾಗ್ಬಿಡ್ತದೆ. ಯಾಕೆಂದರೆ SIT ಅಂತ ಮಾಡಾದ್ಮೇಲೆ ನಮ್ಗೆ ಕೊಟ್ಟಾದ್ಮೇಲೆ ತನಿಖೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನಾವು ಮಾಡೋದಿಲ್ಲ, ಇದು ಸರಿ ಇಲ್ಲ, ಈ ಕೇಸ್ ಇಲ್ಲ, ಇದು ಈ ಥರ ಇದೆ, ಇದು ನೀವು ರಾಜಕೀಯ ಮಾಡ್ತೀರಿ, ಹಿಂಗೆಲ್ಲ ಹೇಳೋಕ್ಕಾಗೋದಿಲ್ಲ. ಒಂದು ಸರ್ಕಾರದ ಕೆಳಗಡೆ ಸಿಸ್ಟಮ್ ಒಳಗಡೆ ನಾವು ಕೆಲಸ ಮಾಡ್ತಾ ಇರುವಂಥದ್ದು ಆದಮೇಲೆ SIT ಅಂತ ಕಾನ್ಸ್ಟಿಟ್ಯೂಟ್ ಮಾಡಿ ನನ್ನ ನೇಮಕ ಮಾಡಾದ್ಮೇಲೆ ಅದು ನನ್ನ ಕೆಲಸ ಮಾಡುವಂಥದ್ದು ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲ ಇವನನ್ನು ಪತ್ತೆ ಮಾಡುವಂಥದ್ದು, ಹಿಡಿಯುವಂಥದ್ದು. ಈಗ ಬೇರೆ 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 ಎಲ್ಲ ನೋಡಿ, ಯಾಕೆ ಅವ್ರನ್ನ ಹಿಡಿದಿಲ್ಲ? ಜನಾಭಿಪ್ರಾಯ ಸಂಗ್ರಹಗಳಾಗ್ತಾವಲ್ಲ ಇದರಲ್ಲೆಲ್ಲ. ಇವನು ನೋಡಿ, ಅವನು ಯಾರೋ ಅವನು ಕೊಟ್ಟವನೇ ತಂದು ಹಂಚಿದವನೇ, ಮಾಡಿದವನೇ, ಅವ್ನು ಮೊಬೈಲ್ ಕತ್ಕೊಬಂದು ಮಾಡಿದವನೇ ಹಿಡ್ದಿಲ್ಲ, ಅವನು ಬಿಟ್ಟಿಲ್ಲ, ಇವ್ರನ್ನ ಹಿಂದೆ ಓಡಾಡ್ತಾ ಇದ್ದಾರೆ. ಇವೆಲ್ಲ ಬರ್ತಾವಲ್ಲ, ಇವೆಲ್ಲ ಗೌಣ ಅನಿಸಲ್ಲ ಜನಗಳಿಗೂ ಅಷ್ಟೇ, ತನಿಖಾಧಿಕಾರಿಗೂ. ಅವ್ನಿಗೂ ಹೌದಲ್ವ, ಅವ್ನು ಯಾಕೆ ನಾವು ಅವನನ್ನು ಹಿಡಿದು ಕ್ವಶನ್ ಮಾಡಬೇಕಲ್ಲ ನಾವು. ಆ್ಯಕ್ಚುಲಿ ಅವನನ್ನು ಯಾರು ಈ ಮೊಬೈಲ್ ಕದ್ದು ಅದರಿಂದ ಡ್ರಾ ಮಾಡಿಕೊಂಡು ಅವನಿಗೆ ತೇಜೋವಧೆ ಮಾಡಬೇಕು ಅಂತ ಕೊಟ್ಟವನನ್ನು ನಾವು ಅವನ ದಸ್ತಗಿರಿ ಮಾಡಬೇಕಲ್ಲ. ಅವನನ್ನು ಬಿಟ್ಬಿಟ್ರೆ ಹಂಗಾಗ್ತದೆ ಹೇಳಿ. ಅದು ಆಗ ಎಲ್ಲೋ ಸಾರ್ವಜನಿಕರ ಮುಂದೆ ಏನಾಗ್ತೀವಿ, ಒಂಥರ ಬೆತ್ತಲಾದಂಗೆ ಆಗ್ಬಿಡ್ತೀವಿ ನಾವು. ಪೊಲೀಸ್ನವರು ತನಿಖೆನ ನೇರಕ್ಕೆ ಮಾಡಬೇಕು. ಅವ್ರು ಯಾರೇ ಕೊಟ್ಟಿರಲಿ, ಯಾವ ಸರ್ಕಾರ ನಮ್ಗೆ ಗೊತ್ತಿಲ್ಲ, ನಮ್ಗೆ ತನಿಖೆ ಬಂದಿದೆ ಅಷ್ಟೇ. ನಮಗೆ ಎಷ್ಟು ನೇರನೋ ಅಷ್ಟು ನೇರಕ್ಕೆ ಮಾಡಬೇಕು. ನಾಳೆ ನಮ್ಮನ್ನು ಏನೂ ಮಾಡ್ಕೊಳಕ್ಕಾಗೋದಿಲ್ಲ. CBI ಅಲ್ಲ, ಇಂಟರ್ಪೋಲ್ ಅಲ್ಲ, ನ್ಯೂಯಾರ್ಕ್ ಯಾವುದೇ ಒಂದು ಇದು ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸ್ ಬಂದರೂ ಏನು ಮಾಡ್ಕೊಳ್ಳಿ. ಯಾಕೆಂದ್ರೆ ನಾವು ಈಗಾಗಲೇ ಅನುಭವಿಸಿದ್ದೀವಿ. ನಾವು ಹಲವಾರು ತನಿಖೆ ಮಾಡಿ CBIನವ್ರು ನಮ್ಮನ್ನು ಕುಕ್ಕಿದಾಗ ನಾವು ನೇರಕ್ಕೆ ಮಾಡಿದ್ದಕ್ಕೆ ಸಲ ಮಾಡಿದ್ಬಿಟ್ಟು ಹೋದ್ರೆ ಅವರು ಚಾರ್ಜ್ ಶೀಟ್ ಹಾಕಿದ್ರು, ಸಜಾ ಮಾಡಿಬಿಟ್ಟಿದ್ದೀವಿ ಕೇಸ್ಗಳನ್ನ. ನಾವೇನಾದರೂ ಹಿಂಗೆ ಮಾಡ್ಕೊಂಡು ಹೋಗಿದ್ರೆ ನಮಗೆ ಬಟ್ಟೆ ಹೋಗೋದಂಗೆ ಹೋಗೋದು ಹರಿದು ತಗೊಂಡು ಬೇಲಿಗೆ ಬಿಸಾಕ್ಬಿಟ್ಟು ಕೆರೆಯ ಮೇಲೆ ಹೊಟ್ಟೋಗ್ಬಿಡ್ರು ಅವರು. ಅದರಿಂದ ಗಟ್ಟಿತನ ಬೇಕು ಯಾವತ್ತು. ನೋಡಿ, ಈ ತನಿಖೆ ಭಾಳ ಅತ್ಯಂತ ಸೂಕ್ಷ್ಮವಾದಂಥದ್ದು. ಈ ತನಿಖೆ ತಾವು ಮಾಡ್ತಾ ಇರುವಂಥ ಸಮಯದಲ್ಲಿ ಇಂಪಾರ್ಷಿಯಲ್ ಆಗಿ ಮಾಡಬೇಕು. ಯಾವುದೇ ಕಾರಣಾಂತರಕ್ಕೂ ಯಾರೇ ಹೇಳಿದ್ರು, ಯಾವುದೇ ಅಧಿಕಾರಿ ಹೇಳಿ, ಏನೇ ಮಾಡಲಿ, ನಾಳೆ ನಿಮ್ಮ ಸಹಾಯಕ್ಕೆ ಬರೋದಿಲ್ಲ. ತಪ್ಪು ಮಾಡಿದ್ರೆ ನಿಮ್ಮ ಸಹಾಯಕ್ಕೆ ಬರಲ್ರು ಅವರು. ಯಾಕೆಂದರೆ ಈಗ ಹಲವಾರು ಕೇಸ್ಗಳೇ ಮಾಡ್ತಾ ಇರುವಂಥ ಸಮಯದಲ್ಲಿ ಮಾಡಿಸ್ಬಿಡ್ತಾರೆ, ಆಮೇಲೆ ಅವ್ರು ಸಹಾಯಕ್ಕೆ ಬರೋದಿಲ್ಲ. ನಾವೇ ಲೈವ್ ಎಕ್ಸಾಂಪಲ್ಲು. ಆ ಕಾರಣಕ್ಕೆ ನಮ್ಗೆ ಯಾವತ್ತೂ ಸಹಾಯಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ನೀವು ಯಾವುದೇ ಕಾರಣಾಂತರದಿಂದ ಕಾನೂನಿನ ಒಳಗಡೆ ಏನು ಬರುತ್ತೋ ಅದನ್ನು ಬಿಟ್ಟು ಬೇರೆ ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ನೇರಕ್ಕೆ ಹೇಳ್ಬಿಡಿ, ಇದು ಕಾನೂನಿನ ವ್ಯಾಪ್ತಿನಲ್ಲಿ, ಈ ತನಿಖಾ ವ್ಯಾಪ್ತಿನಲ್ಲಿ ಬರಲ್ಲ, ಆ ಕಾರಣಕ್ಕೋಸ್ಕರ ಇದು ಮಾಡೋಕ್ಕಾಗೋದಿಲ್ಲ ಸರ್. ಹಂಗೇನಾರ ಮಾಡಬೇಕು ಅಂತಂದರೆ ದಯಮಾಡಿ ನಮಗೆ ಮೆಮೊಗಳು ಕೊಡಿ. ನಾವು ಕೇಳಿದ್ದೀವಿ ನೋಡಿ ಅಕ್ಕ, ನಮ್ಗೆ ಯಾವುದೂ ಅದು ಆಗಲ್ಲ ಅಂತಂದಾಗ ದಯಮಾಡಿ ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು, ಯಾಕೆಂದರೆ ಮೇಲಧಿಕಾರಿಗಳು ಕೊಡ್ಬೋದು ಮೆಮೊನ, ಇಂತಿಂಥದ್ದನ್ನೆಲ್ಲ ಮಾಡಿ ನೀವು ದಯಮಾಡಿ ಕೊಡಿ ನಮಗೆ. ಆ ಥರದ್ದು ಕೊಡಿ, ನೀವೇನು ಹೇಳ್ತೀರೋ ನಾವು ಮಾಡ್ತೀವಿ. ನೀವು ಹೇಳಿದ ಅಕ್ಷಣಕ್ಕೆ ಅದನ್ನೇ ಮಾಡಿಬಿಡ್ಬೇಕು ಅಂತಿಲ್ಲ. ಇಟ್ ಈಸ್ ಫಿಟ್, ಇಟ್ ಈಸ್ ಓಕೆ ಫಾರ್ ಇನ್ವೆಸ್ಟಿಗೇಷನ್, ಐ ಕ್ಯಾನ್ ಡೂ ಇಟ್. ಅದನ್ನು ಮಾಡ್ಬೋದು. ನೀವೆಲ್ಲ ಬರೆದ್ಬಿಡಿ ಅಂತ ಏನೇನೋ ಯಾರೋ ಬರೆದು ಕೊಟ್ಬಿಟ್ರು ಅಂತ ಅದನ್ನು ಮಾಡೋಕ್ಕಾಗೋದಿಲ್ಲ ಕಾನೂನಲ್ಲಿ. ತನಿಖಾಧಿಕಾರಿ ಈಸ್ ಎ ಸುಪ್ರೀಂ, ಆ ಮನುಷ್ಯನೇ ಸುಪ್ರೀಂ. ಆ ಕಾರಣಕ್ಕೋಸ್ಕರನೇ ಯಾವ ಕಾರಣಕ್ಕೂ ಇಂಥ ಕೇಸ್ಗಳಲ್ಲಿ ನಿಮ್ಮ ಜೀವನ ಹೋಗ್ಬಿಡ್ತದೆ. ನಾಳೆ ದಿವಸ ಈ ರಾಜಕೀಯದ ಒಳಗಡೆ ಇಂಥ ಕೇಸಸ್ಗಳು ಮಾಡುವಂಥ ಸಮಯದಲ್ಲಿ ಏನಾಗ್ತದೆ ಅಂದರೆ, ಇನ್ನೊಂದು ಸರ್ಕಾರ ಬಂದಾಗ ಇನ್ನೊಂದು ತನಿಖೆ ಮಾಡ್ಸೋಕೆ ಹೋಗ್ತದೆ, ಇಲ್ಲ ಇನ್ನೆಲ್ಲೋ ಕೋರ್ಟ್ಗಳಿಗೆ ಹೋದಾಗ ಇನ್ನೊಂದು ತನಿಖೆಗೆ ಹೋಗ್ತದೆ. ಅವಾಗ ಬದನಾಮ್ ನಾವು ಯಾಕೆ ಆಗೋಕ್ಕೆ ಹೋಗಬೇಕು? ನಾವು ಕೆಲಸ ಮಾಡೋಕ್ಕೆ ಬಂದಿರುವಂಥವ್ರು, ನಾವೇನು ರಾಜಕೀಯ ಮಾಡೋಕ್ಕೆ ಬಂದಿರಲ್ಲ ಅಲ್ವಲ್ಲ. ಆ ಕಾರಣಕ್ಕೋಸ್ಕರನೇ ಇದರಲ್ಲಿ ಕೆಲಸನೇ ಮಾಡಬೇಕು ನಾವು.
ನಮ್ಗೆ ಯಾಕೆ ರಾಜಕೀಯ ಬೇಕು? ಆ ಕಾರಣಕ್ಕೆ ನೇರಕ್ಕೆ ಇದರಲ್ಲಿ ಮಾಡಿ, ಯಾವ ಕಾರಣಕ್ಕೂ ಯಾರೇ ಹೇಳಿದ್ರು ತಪ್ಪು ನಿರ್ಧಾರಗಳನ್ನ ತಗೊಳಕ್ಕೆ ಹೋಗಬೇಡಿ. ನಾಳೆ ದಿವಸ ನಾವು ಇದ್ದೀವಿ ಅಂತ ಹೇಳಿದ್ರೆ ದಯಮಾಡಿ ಕೇಳಬೇಡಿ, ಯಾರೂ ನಿಮ್ಮನ್ನು ರಕ್ಷಣೆ ಮಾಡಲ್ರು. ಆ ಕಾರಣಕ್ಕೋಸ್ಕರನೇ ಭಾಳ ನೇರವಾದಂಥ, ಭಾಳ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರಕರಣ ಇದಾದ್ರಿಂದ ನಾಳೆ ದಿವಸ ನಿಮ್ಮ ಮೈಗೆ ಯಾವ ಕಾರಣಕ್ಕೂ ಎಂಟ್ಕೊಳ್ಳದೆ ಇರೋ ಥರ ನೀವು ಈ ತನಿಖೆನ ಮಾಡ್ತೀರಿ ಅಂತ ನನಗೆ ಆಶಾಭಾವನೆ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.